ಇವತ್ತು ನಾನು ಇತಿಹಾಸ ಭಾಗದಲ್ಲಿ ಯಾವ ಇತಿಹಾಸ ಅಂದರೆ ಅದು ಆಧುನಿಕ ಭಾರತ ಇತಿಹಾಸದ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಆಧುನಿಕ ಭಾರತದ ಇತಿಹಾಸ ಅಂದರೆ ಭಾರತ ದೇಶದ ಇತಿಹಾಸದ ಕಾಲಘಟ್ಟಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಇತಿಹಾಸ ಯಾವುದಂದರೆ ಅದು ಆಧುನಿಕ ಭಾರತ ಇತಿಹಾಸ ಅಂತ. ಹಾಗಾದರೆ ಆಧುನಿಕ ಭಾರತ ಇತಿಹಾಸ ಆರಂಭಗೊಳ್ಳುವುದು ಎಲ್ಲಿಂದ ಎಲ್ಲಿವರೆಗೆ ಅಂದರೆ 1707ರಿಂದ 1947ರವರೆಗೆ. ಕೆಲವರ ಅಭಿಪ್ರಾಯ ಏನಿದೆ ಅಂತಂದರೆ ಆಧುನಿಕ ಭಾರತ ಇತಿಹಾಸ ಆರಂಭಗೊಳ್ಳುವುದು 1498ರಿಂದ 1947ರವರೆಗೆ ಅಂತ. ಈ 1707ರಿಂದ 1947 ಓಕೆ, 1498ರಿಂದ 1947 ಓಕೆ. ಯಾಕಂದರೆ 1707ರಲ್ಲಿ ಮೊಘಲ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿಯಾಗಿರುವಂಥ ಔರಂಗಜೇಬನು ಮರಣ ಅಪ್ಪಿದ ನಂತರ ಭಾರತ ದೇಶದಲ್ಲಿ ಯುರೋಪಿಯನರ ಶಕ್ತಿ ಅತ್ಯಂತ ಉನ್ನತ ಮಟ್ಟಕ್ಕೇರಿತು. ಅವರು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆ ಬಲವನ್ನು ಪ್ರದರ್ಶನ ಮಾಡ್ತಾರೆ. ಆ ಉದ್ದೇಶಕ್ಕಾಗಿ 1707ರಿಂದ 1947ರವರೆಗೆ ಆಧುನಿಕ ಭಾರತ ಇತಿಹಾಸ. ಇನ್ನೊಂದು ಭಾಗವನ್ನು ತೆಗೆದುಕೊಂಡಾಗ 1498ರಿಂದ 1947. 1498 ಏನು ಅಂತಂದರೆ ಭಾರತ ದೇಶದ ಜಲಮಾರ್ಗವನ್ನು ಆವಿಷ್ಕಾರ ಮಾಡಿದ ವರ್ಷ ಇದು. ಯುರೋಪಿಯನ್ನರು ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶಕ್ಕೆ ಎಷ್ಟು ಯುರೋಪಿಯನ್ನರು ಬಂದರು ಅಂದರೆ 5 ಯುರೋಪಿಯನ್ನರು ಬರ್ತಾರೆ ಆರಂಭದಲ್ಲಿ. 5 ಯುರೋಪಿಯನ್ ಯಾರು ಅಂದರೆ ಫಸ್ಟ್ ಪೋರ್ಚುಗಲ್ದವರು ಬಂದರು. ಭಾರತ ದೇಶಕ್ಕೆ ಫಸ್ಟ್ ಬಂದವರು ಪೋರ್ಚುಗಲ್ದವರು. ಅದಾದ ನಂತರ ಡಚ್ಚರು ಬಂದರು. ಡಚ್ಚರ ನಂತರ ಇಂಗ್ಲಿಷರ ನಂತರ ಭಾರತ ದೇಶಕ್ಕೆ ಡ್ಯಾನಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ. ಡ್ಯಾನಿಷರ ನಂತರ ಫ್ರೆಂಚರು. ಅನುಕ್ರಮವಾಗಿ ಭಾರತ ದೇಶಕ್ಕೆ ಬಂದಂಥ 5 ಯುರೋಪಿಯನರು, ಫಸ್ಟ್ ಪೋರ್ಚುಗಲ್ ದೇಶ, ಅದಾದ ಮೇಲೆ ಡಚ್ಚರು, ಅದಾದ ಮೇಲೆ ಇಂಗ್ಲಿಷರು, ಅದಾದ ಮೇಲೆ ಡ್ಯಾನಿಷರು, ಅದಾದ ಮೇಲೆ ಫ್ರೆಂಚರು. ಭಾರತ ದೇಶಕ್ಕೆ 4ನೇ ಯುರೋಪಿಯನ್ ಯಾರಂದ್ರೆ ಡ್ಯಾನಿಷರು. ಭಾರತ ದೇಶಕ್ಕೆ ಬಂದ 4ನೇ ಯುರೋಪಿಯನ್ ಯಾರಂದ್ರೆ ಡ್ಯಾನಿಷರು. ಓಕೆ. ಪೋರ್ಚುಗಲ್ಲರ ಪ್ರಸಿದ್ಧ ನಾವಿಕನಾಗಿರುವಂಥ ವಾಸ್ಕೋ ಡಿ ಗಾಮ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಯ ಕಪ್ಪಾಡ್ ಎಂಬ ಸ್ಥಳಕ್ಕೆ ಭಾರತಕ್ಕೆ ಬರುವುದರ ಮೂಲಕ ಭಾರತ ಕಂಡಿಡಲಿಲ್ಲ, ಭಾರತ ಜಲಮಾರ್ಗ ಕಂಡಿಡದ. ಕೆಲವು ಬುಕ್ಗಳಲ್ಲಿ ಭಾರತ ಕಂಡಿಡದ ಅಂತ. ಅವ ಯಾರು ಭಾರತ ಕಂಡಿಡ್ಲಕ್ಕೆ? 5000 ವರ್ಷಗಳ ಇತಿಹಾಸ ಇದೆ ಭಾರತಕ್ಕೆ. ಭಾರತ ದೇಶಕ್ಕೆ 5000 ವರ್ಷಗಳ ಇತಿಹಾಸ ಇದೆ. ಆತ ಭಾರತದ ಜಲಮಾರ್ಗವನ್ನು ಆವಿಷ್ಕಾರ ಮಾಡಿದ ಹೊರತು ಭಾರತವನ್ನು ಕಂಡು ಹಿಡಲಿಲ್ಲ ಅಂತ. ಓಕೆ. 1498ರಿಂದ 1947ರವರೆಗೆ ಈ ಭಾಗ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಕರಿತೀವಿ. ಈ ಆಧುನಿಕ ಭಾರತ ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಭಾಗ ಯಾವುದು ಅಂದರೆ ತಮಗೆಲ್ಲ ಗೊತ್ತದೆ, ಗಾಂಧಿ ಯುಗ. ಹಾಗಾದ್ರೆ ಗಾಂಧಿ ಯುಗ ಮಾತ್ರ ಇಂಪಾರ್ಟೆಂಟಾ? ಅದಕ್ಕಿಂತ ಹಲವಾರು ಅಂಶಗಳು ಇಂಪಾರ್ಟೆಂಟ್. ನನ್ನ ಪ್ರಕಾರ ಆಧುನಿಕ ಭಾರತದ ಎಲ್ಲ ಚಾಪ್ಟರ್ಗಳು ಇಂಪಾರ್ಟೆಂಟ್. ಯಾಕಂದರೆ ಭಾರತಕ್ಕೆ ಯುರೋಪಿಯನರ ಆಗಮನ ಮೇಲೆ ಕ್ವಶನ್ ಕೇಳೇನೆ ಸಾಕಷ್ಟು ಬಾರಿ. ಅದಾದ ಮೇಲೆ ಆಂಗ್ಲೋ ಫ್ರೆಂಚ್ ಕದನಗಳ ಮೇಲೆ ಕ್ವಶನ್ ಕೇಳಿದ್ದಾನೆ. ಆಂಗ್ಲೋ ಮರಾಠ ಯುದ್ಧಗಳ ಮೇಲೆ ಕ್ವಶನ್ ಕೇಳಿದ್ದಾನೆ. ಆಂಗ್ಲೋ ಸಿಖ್ ಯುದ್ಧಗಳ ಮೇಲೆ ಕ್ವಶನ್ ಕೇಳಿದ್ದಾನೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಕ್ವಶನ್ ಕೇಳಿದ್ದಾನೆ ಅಲ್ಲ? ಹಾಗಾದರೆ ಭಾರತ್ ಮತ್ತೆ ಜನರಲ್ ಗವರ್ನರ್ಗಳು ಮತ್ತು ವೈಸರಾಯರ್ಗಳ ಮೇಲೆ ಕ್ವಶನ್ ಕೇಳಿದ್ದಾರೆ. ಪ್ಲಾಸಿ ಕದನ, ಬಕ್ಸರ್ ಕದನ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, ಬುಡಕಟ್ಟು ದಂಗೆಗಳು, ರೈತರ ದಂಗೆಗಳು, ತೀವ್ರಗಾಮಿಗಳು, ಮಂದಗಾಮಿಗಳು, ಗಾಂಧಿಯುಗ, ಕ್ರಾಂತಿಕಾರಿಗಳು, ಹಲವಾರು ಅಂಶಗಳನ್ನು ನಾವು ಆಧುನಿಕ ಭಾರತ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತಾ ಬರ್ತೀವಿ. ಹಾಗಾದರೆ ಆಧುನಿಕ ಭಾರತ ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಅಂಶಗಳು ಭಾರತಕ್ಕೆ ಯುರೋಪಿಯನರ ಆಗಮನ. ಈ ಯುರೋಪಿಯನರ ಆಗಮನದ ನಂತರ ನಮ್ಮ ದೇಶದಲ್ಲಿ ಕುಂದಿರಲಿಲ್ಲ. ಪೋರ್ಚುಗಲ್ದವರು ಬಂದರು, ಸುಮ್ಮನೆ ಹೋದರು ಭಾರತವನ್ನು ಬಿಟ್ಟು. ಭಾರತ ದೇಶಕ್ಕೆ ಬಂದಂಥ ಪ್ರಥಮ ಯುರೋಪಿಯನರು ಪೋರ್ಚುಗಲ್ದವರೇ. ಈ ದೇಶ ಬಿಟ್ಟು ಕೊನೆಗೆ ಹೋದವರು ಪೋರ್ಚುಗಲ್ದವರೇ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಪೋರ್ಚುಗಲ್ದವರೇ. ಈ ದೇಶ ಬಿಟ್ಟು ಕೊನೆಗೆ ಹೋದವರು ಪೋರ್ಚುಗಲ್ದವರೇ. ಇನ್ನು ಡಚ್ಚರು ಬಂದರು, ಅವು ವ್ಯಾಪಾರ ಮಾಡಿದ್ರು, ಪಾಪ ರಾಜಕೀಯ ಮಾಡಲಿಲ್ಲ, ನಮ್ಮ ದೇಶ ಬಿಟ್ಟು ಹೋದರು. ಇಂಗ್ಲಿಷರು ಬಂದರು, ನಮ್ಮ ದೇಶದಲ್ಲಿ ಶಾಶ್ವತ ಸಾಮ್ರಾಜ್ಯ ಕಟ್ಟುವ ಕನಸನ್ನು ಹೊಂದಿದ್ರು, ಅವ್ರು ಕಟ್ಟಿದರು. ಡ್ಯಾನಿಷರು ಬಂದರು, ಹೇಳಾರು ಕೇಳಾರು ಹೋದರು. ಫ್ರೆಂಚರು ಬಂದರು. ಫ್ರೆಂಚರು ಇಂಗ್ಲಿಷರ ಮಧ್ಯೆ ದೊಡ್ಡ ಮಟ್ಟದ ಹೋರಾಟ. ಭಾರತ ದೇಶಕ್ಕೆ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯದಲ್ಲಿ ಹೋರಾಟಗಳು ಪ್ರಾರಂಭಗೊಳ್ಳುತ್ತವೆ.
ಹಾಗಾದರೆ ಭಾರತ ದೇಶದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಹೋರಾಟಗಳನ್ನೇ ಆಂಗ್ಲೋ ಫ್ರೆಂಚ್ ಕದನಗಳು ಅಂತ ಕರಿತೀವಿ. ಆಂಗ್ಲೋ ಫ್ರೆಂಚ್ ಕದನಗಳು, ಆಂಗ್ಲೋ ಫ್ರೆಂಚ್ ಕದನಗಳು ಕದನಗಳು ಹಾಗಾದ್ರೆ ಆಂಗ್ಲೋ ಫ್ರೆಂಚ್ ಕದನಗಳಿಗಿರುವ ಇನ್ನೊಂದು ಹೆಸರೇನು, ಯಾರು ಹೇಳ್ತೀರಿ? ಯಾರು ಬೇಕಾದ್ರೆ ಆನ್ಸರ್ ಮಾಡ್ಬೋದು. ಆಂಗ್ಲೋ ಫ್ರೆಂಚ್ ಕದನಗಳಿಗಿರುವ ಇನ್ನೊಂದು ಹೆಸರೇನು? ಆಂಗ್ಲೋ ಫ್ರೆಂಚ್ ಕದನಗಳನ್ನ ಶಿವ ಅವರೇ ಕರೆಕ್ಟ್ ಆನ್ಸರ್. ಎಸ್ ಶಿವರಾಜ್ ಅವರೇ, ಬಸವರಾಜ್ ಅವರೇ, ನೊಂದ ಜೀವಿ ಅವರೇ, ಮಲ್ಲಣ್ಣ ಅವರೇ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕರೆಕ್ಟ್ ಆನ್ಸರ್. ಆಂಗ್ಲೋ ಫ್ರೆಂಚ್ ಕದನಗಳಿಗಿರೋ ಇನ್ನೊಂದು ಹೆಸರು ಏನು ಅಂದರೆ ಕಾರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ಆಂಗ್ಲೋ ಫ್ರೆಂಚ್ ಕದನಗಳಂದ್ರೆ ಒಂದೇ, ಇದನ್ನೇ ಕಾರ್ನಾಟಿಕ್ ಯುದ್ಧಗಳು, ಕಾರ್ನಾಟಿಕ್ ಯುದ್ಧಗಳು. ಕಾರ್ನಾಟಿಕ್ ಯುದ್ಧಗಳು ನೋಡಿ, ಆಂಗ್ಲೋ ಫ್ರೆಂಚ್ ಕದನಗಳಂದ್ರೆ ಒಂದೇ, ಕಾರ್ನಾಟಿಕ್ ಯುದ್ಧಗಳಂದ್ರೆ ಒಂದೇ. ಸರ್, ಕಾರ್ನಾಟಿಕ್ ಅಥವಾ ಆಂಗ್ಲೋ ಫ್ರೆಂಚ್ ಕದನಗಳು ಯಾಕೆ ನಡೆದು? ಭಾರತ ದೇಶದಲ್ಲಿ ಅವರು ತಮ್ಮ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಗಾಗಿ ನಡೀತವೆ. ಸಾಮ್ರಾಜ್ಯದ ವಿಸ್ತರಣೆ. ನಂಬರ್ 2 ವ್ಯಾಪಾರದ ಪೈಪೋಟಿ. ಸಾಮ್ರಾಜ್ಯದ ವಿಸ್ತರಣೆ, ವ್ಯಾಪಾರ ಪೈಪೋಟಿ, ಅಧಿಕಾರಶಾಹಿ, ಅಹಂಕಾರ, ಪರಸ್ಪರ ಅಹಂಕಾರ, ಮತ್ತೆ ಒಬ್ಬರು ಕಂಡ್ರೆ ಇನ್ನೊಬ್ಬರಿಗೆ ಆಗಿ ಬರಂಗಿಲ್ಲ, ಅಸೂಯೆ. ಇದು ಬರೇ ಭಾರತ ಮತ್ತು ಇಂಗ್ಲೆಂಡ್ ಅಲ್ಲ, ಇಡೀ ಯುರೋಪಿನ ಪ್ರಪಂಚದ ಯಾವ್ಯಾವ ದೇಶಗಳಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳದಾವೋ, ಪ್ರಪಂಚದ ಯಾವ್ಯಾವ ದೇಶಗಳಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಅಲ್ಲೆಲ್ಲ ಹೊಡೆದಾಡ್ಬಿಟ್ಟು 1000 ವರ್ಷಗಳ ಹೋರಾಟ ಒಂದಿಂದಲ್ಲ ಇದು. ಫ್ರಾನ್ಸ್ ದೇಶ ಕಂಡ್ರೆ ಫ್ರೆಂಚ್ ದೇಶಕ್ಕೆ ಏನು ಇಂಗ್ಲೆಂಡ್ ದೇಶಕ್ಕಾಗಿ ಬರಲಿಲ್ಲ, ಇಂಗ್ಲೆಂಡ್ ಕಂಡ್ರೆ ಫ್ರಾನ್ಸ್ಕ್ಕಾಗಿ ಬರಲಿಲ್ಲ. ಇದು ಒಂದಿಂದ ಹೋರಾಟ ಅಲ್ಲ, 1000 ವರ್ಷಗಳ ಹೋರಾಟ ಅಂತ. ಎಂಥ ನೆಪೋಲಿಯನ್ ಬೋನಾಪಾರ್ಟನನ್ನ ಅವನೇ ಇಂಗ್ಲೆಂಡ್ ದೇಶವನ್ನು ಸದೆ ಬಡಿಬೇಕಂದ ಇಂಗ್ಲೆಂಡ್ ದೇಶದವರು ಸಾಮಾನ್ಯವಾಗಿ ನೆಪೋಲಿಯನ್ ಬೋನಾಪಾರ್ಟನನ್ನು ಬಂಧಿಸಿ 1813 ಆ ಏನು ರಾಷ್ಟ್ರೀಯ ಕದನ ಅಂತ ಕರಿತೀವಿ, ಲಿಬ್ಜಿಕ್ ಕಾಳಗ ಅಂತ ಕರಿತೀವಿ, ಆ ಲಿಬ್ಜಿಕ್ ಕಾಳಗದಲ್ಲಿ ಆತನನ್ನು ಎಲ್ಬಾ ದ್ವೀಪದಲ್ಲಿ ಬಂಧಿಸಿದರು. 1815ರಲ್ಲಿ ವಾಟರ್ಲೂ ಕಾಳಗದಲ್ಲಿ ಇಂಗ್ಲೆಂಡ್ ದೇಶದ ಒಬ್ಬ ಸಾಮಾನ್ಯ ಸೇನಾನಿಯಾಗಿರುವಂಥ ಅರ್ಥರ್ ವೆಲ್ಲಿಂಗ್ಟನ್ ಅನ್ನುವಂಥ ವ್ಯಕ್ತಿ ನೆಪೋಲಿಯನ್ ಬೋನಾಪಾರ್ಟನನ್ನು ಬಂಧಿಸಿ ಸೈಂಟ್ ಹೆಲ್ನಾ ದ್ವೀಪದಲ್ಲಿ ಬಂಧಿಸಿದ ಅಂತ. ಜಗತ್ತನ್ನು ಗೆಲ್ತೀನಂತ ಹೊಂಟೆ ಅಂತ ಒಬ್ಬ ವ್ಯಕ್ತಿ ಆತ. ಇಡೀ ಪ್ರಪಂಚವನ್ನು ಗೆಲ್ತೀನಿ, ಜಗತ್ತನ್ನು ಗೆಲ್ಲುವಂಥ ನಾಯಕನಾಗ್ತೀನಿ, ಇಡೀ ಪ್ರಪಂಚವನ್ನು ಗೆಲ್ತೀನಿ ಅಂತ ಹೊಂಟಂತ ನೆಪೋಲಿಯನ್ ಬೋನಾಪಾರ್ಟನನ್ನ ಇಂಗ್ಲೆಂಡ್ ದೇಶ ಸದೆ ಬಡಿತಲ್ಲ. ಹಾಗಾದರೆ ಭಾರತ ದೇಶದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾದವು. ಆ ಭಿನ್ನಾಭಿಪ್ರಾಯಗಳೇ ಆಂಗ್ಲೋ ಫ್ರೆಂಚ್ ಕದನಗಳಿಗೆ ಕಾರಣ ಆದವು, ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣ ಆಯಿತು ಅಂತ. ಹಾಗಾದರೆ ಭಾರತ ದೇಶದಲ್ಲಿ ಎಷ್ಟು ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು? ಯಾರು ಹೇಳ್ತೀರಿ? ನಮ್ಮ ದೇಶದಲ್ಲಿ ಎಷ್ಟು ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು? ಶಿವ ಅವರೇ, ಹರ್ಷಿತಾ ಅವರೇ, ಭಾರತ ದೇಶದಲ್ಲಿ ಎಷ್ಟು ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು? ಆರ್ಯ ಅವರೇ, ಮಹೇಶ್ ಅವರೇ, ಹಾಲಪ್ಪ ನಾಯಕ್ ಅವರೇ, ಶಿವಕುಮಾರ್ ಅವರೇ, ಶೋಭಾ ಹಿರಾಮೆಟ್ ಅವರೇ, ಮುತ್ತುರಾವ್ ಅವರೇ, ಎಕ್ಸಲೆಂಟ್. 3 ಕಾರ್ನಾಟಿಕ್ ಯುದ್ಧಗಳನ್ನು ನೋಡಿದ್ರು. ಭಾರತ ದೇಶದಲ್ಲಿ ಎಷ್ಟು ಕಾರ್ನಾಟಿಕ್ ಯುದ್ಧಗಳು ನಡೆದವು ಅಂದರೆ ಪ್ರಧಾನವಾಗಿ 3 ಆಂಗ್ಲೋ ಫ್ರೆಂಚ್ ಕದನಗಳು, 3 ಕಾರ್ನಾಟಿಕ್ ಯುದ್ಧಗಳು 1746ರಿಂದ
48ರವರೆಗೆ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ, 1749ರಿಂದ 1754ರವರೆಗೆ ಎರಡನೇ ಆಂಗ್ಲೋ ಫ್ರೆಂಚ್ ಕದನ, 1756ರಿಂದ 1763ರವರೆಗೆ ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಅಂತ. ಭಾರತ ದೇಶದಲ್ಲಿ 3 ಆಂಗ್ಲೋ ಫ್ರೆಂಚ್ ಕದನಗಳು ನಡೆದವು. 3 ಕಾರ್ನಾಟಿಕ್ ಯುದ್ಧಗಳನ್ನು ಕರಿತೀವಿ. ಆಂಗ್ಲೋ ಫ್ರೆಂಚ್ ಕದನಗಳಂದ್ರೂ ಒಂದೇ, ಕಾರ್ನಾಟಿಕ್ ಯುದ್ಧಗಳಂದ್ರೂ ಒಂದೇ. ಓಕೆ, ಹಾಗಾದ್ರೆ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಮಸ್ಟ್. ಅದಕ್ಕಿಂತ ಮುಂಚೆ ಅದರ ಹಿನ್ನೆಲೆ ನೋಡೋಣ. ಕಾರ್ನಾಟಿಕ್ ಅಂದ್ರೆ ಯಾವುದು, ಆ ಪ್ರದೇಶ ಕಾರ್ನಾಟಿಕ್ ಪ್ರದೇಶ ಯಾವುದು? ಇದು ನೋಡಿ ಸ್ನೇಹಿತರೆ, ದಕ್ಷಿಣ ಭಾರತ, ದಕ್ಷಿಣ ಭಾರತ ಅಂತ ಏನು ಕರಿತೀವಲ್ಲ, ದಕ್ಷಿಣ ಭಾರತದ ಈ ಕರಾವಳಿ, ಈ ಭಾಗದ ಕರಾವಳಿ. ಇವತ್ತು ನಮ್ಮ ದೇಶ, ಭಾರತ ದೇಶ 9 ರಾಜ್ಯಗಳಲ್ಲಿ ತನ್ನ ಕರಾವಳಿಯನ್ನು ಹಂಚಿಕೊಂಡದು. ನಮ್ಮ ಭಾರತ ದೇಶ ಟೋಟಲ್ 9 ರಾಜ್ಯಗಳಲ್ಲಿ ಕರಾವಳಿ ಹಂಚಿಕೊಂಡಿದೆ. 9 ರಾಜ್ಯಗಳು ಯಾವುವು? ನಂಬರ್ 1 ಗುಜರಾತ್ ರಾಜ್ಯ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಅಂದರೆ ಕನ್ಯಾಕುಮಾರಿ. ಕೆಲವರು ನೀಲಗಿರಿ ಬೆಟ್ಟಗಳನ್ನು ಕರೀತಾರೆ. ನೀಲಗಿರಿ ಬೆಟ್ಟ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ ಸಂಧಿಸುವುದು. ಈ ಪ್ರದೇಶ ಇದೆಯಲ್ಲ, ತಮಿಳುನಾಡಿನ ಕರಾವಳಿಯನ್ನ ಕೋರಮಂಡಲ ಕರಾವಳಿ ಅಂತ ಕರೀತಾರೆ. ಕೋರಮಂಡಲ ಕರಾವಳಿ, ಕೋರಮಂಡಲ ಕರಾವಳಿ. ತಮಿಳುನಾಡಿನ ಕೋರಮಂಡಲ ಕರಾವಳಿಯನ್ನ, ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಅಂತ ಕರೀತಿದ್ರು. ಕಾರ್ನಾಟಿಕ್. ತಮಿಳುನಾಡಿನ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಅಂತ ಕರೀತಿದ್ರು. ಅದರ ರಾಜಧಾನಿ ಯಾವುದಾಗಿತ್ತಂದ್ರೆ ಅರ್ಕಾಟ್ ಆಗಿತ್ತು. ಅರ್ಕಾಟ್. ನೋಡಿ, ಇಂಪಾರ್ಟೆಂಟ್ ಕ್ವಶನ್. ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಅಂತ ಕರೀತಿದ್ರು. ಅದರ ರಾಜಧಾನಿ ಯಾವುದಾಗಿತ್ತಂದ್ರೆ ಅರ್ಕಾಟ್ ಆಗಿತ್ತು. ಆ ಅರ್ಕಾಟ್ ಅನ್ನು ಯಾರು ಆಳ್ತಿದ್ರು ಅಂದ್ರೆ ದೋಸ್ತ್ ಅಲಿ ಅನ್ನುವಂಥ ವ್ಯಕ್ತಿ ಆಳ್ತಿದ್ದ. ದೋಸ್ತ್ ಅಲಿ. ಈ ದೋಸ್ತ್ ಅಲಿ ಅನ್ನುವಂಥ ವ್ಯಕ್ತಿ ಏನಾಗಿದ್ದ ಅಂದ್ರೆ ಒಬ್ಬ ಸಾಮಂತ ದೊರೆಯಾಗಿದ್ದ. ಈತ ಒಬ್ಬ ಸ್ವತಂತ್ರ ದೊರೆಯಲ್ಲ, ಸಾಮಂತ ದೊರೆ. ಸಾಮಂತ ದೊರೆ ಯಾರ ಅಧೀನದಲ್ಲಿ ಆಳ್ವಿಕೆ ಮಾಡ್ತಿದ್ದ ಅಂದ್ರ ಹೈದರಾಬಾದದ ನಿಜಾಮನಾದ. ಹೈದರಾಬಾದದ ನಿಜಾಮನಾಗಿರುವಂಥ ಎರಡನೇ ಆಶಫ್ ಜಾ. ಈ ಎರಡನೇ ಆಶಫ್ ಜಾನನ್ನು ಏನಂತ ಕರೀತಾರೆ ಅಂದ್ರೆ ನಿಜಾಮ್ ಉಲ್ ಮುಲ್ಕ್ ಅಂತ ಕರೀತಾರೆ. ನಿಜಾಮ್ ಉಲ್ ಮುಲ್ಕ್ ಎನಿಸಿಕೊಂಡಿರ್ತಕ್ಕಂಥ ಎರಡನೇ ಆಶಫ್ ಜಾನ ಅಧೀನದಲ್ಲಿ ದೋಸ್ತ್ ಅಲಿ ಆಳ್ವಿಕೆ ಮಾಡ್ತಿದ್ದ. ಅರ್ಕಾಟದ ನವಾಬನಾಗಿರುವಂಥ, ಕರ್ನಾಟಕದ ರಾಜಧಾನಿ ಅರ್ಕಾಟದ ನವಾಬನಾಗಿರುವಂಥ ದೋಸ್ತ್ ಅಲಿ ಯಾರ ಅಧೀನದಲ್ಲಿ ಸೇವೆ ಮಾಡ್ತಿದ್ದ ಅಂದ್ರ ಹೈದರಾಬಾದದ ನಿಜಾಮನಾಗಿರುವಂಥ ಎರಡನೇ ಆಶಫ್ ಜಾನ ಅಧೀನದಲ್ಲಿ ಸೇವೆಯನ್ನು ಮಾಡ್ತಿದ್ದ. ಇನ್ನೊಂದ್ಸರಿ ನೋಡಿ, ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ತಮಿಳುನಾಡಿನ ಕರಾವಳಿ ಪ್ರದೇಶ ಕೋರಮಂಡಲ. ಆ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಅಂತ ಕರೀತಿದ್ರು. ಆ ಕರ್ನಾಟಕ ರಾಜಧಾನಿ ಯಾವುದಾಗಿತ್ತಂದ್ರೆ ಅರ್ಕಾಟ್ ಆಗಿತ್ತು. ಕರ್ನಾಟಕ ಬೇರೆ, ಕಾರ್ನಾಟಿಕ್ ಬೇರೆ. ಅವಸರದಾಗ ಏನಾರ ಬರ್ಕೊಂಡಿರ್ತೀನಿ ಸುಡುಗಾಡ. ಆ ತಮಿಳುನಾಡಿನ ಕೋರಮಂಡಲ ಹಿನ್ನಾಡಿ ಪ್ರದೇಶವನ್ನು ಕಾರ್ನಾಟಿಕ್ ಅಂತ ಕರೀತಿದ್ರು. ಅದರ ರಾಜಧಾನಿ ಅರ್ಕಾಟ್ ಆಗಿತ್ತು. ಅರ್ಕಾಟ್ ಅನ್ನ ದೋಸ್ತಲಿ ಆಳ್ತಿದ್ದ. ಆ ದೋಸ್ತಲಿ ಯಾರ ಅಧೀನದಲ್ಲಿ ಆಳ್ತಿದ್ದ ಅಂದ್ರೆ ಹೈದರಾಬಾದದ ನಿಜಾಮನಾಗಿರುವಂತ ಆಶಫ್ ಜಾನ್ ಅಧೀನದಲ್ಲಿ ಆಳ್ವಿಕೆ ಮಾಡ್ತಿದ್ದ. ಇಂಥ ಸಮಯದಲ್ಲಿ 1740ರಲ್ಲಿ ಯಾರು ದಾಳಿ ಮಾಡ್ತಾರಂದ್ರೆ ಮರಾಠಿಗರ ದಾಳಿ ಮಾಡ್ತಾರೆ. ಮರಾಠಿಗರು ಯಾವ ಪ್ರದೇಶದ ಮೇಲೆ ದಂಡೆತ್ತಿ ಬಂದ್ರಂದ್ರೆ ಹಿನ್ನಾಡಿ ಪ್ರದೇಶ ಕರ್ನಾಟಕದ ಮೇಲೆ ದಂಡೆತ್ತಿ ಬರ್ತಾರೆ. 1740ರಲ್ಲಿ ಮರಾಠಿಗರು ಕರ್ನಾಟಕ ಪ್ರದೇಶದ ಮೇಲೆ ದಂಡೆತ್ತಿ ಬಂದು ಇಲ್ಲಿರುವಂತ ದೋಸ್ತ್ ಅಲಿಯನ್ನ ಕೊಂದು ಹಾಕ್ತಾರೆ. ಆ ದೋಸ್ತ್ ಅಲಿಗೆ ಒಬ್ಬ ಅಳಿ ಇದ್ದ. ಯಾರು ಅಂದ್ರೆ ಚಂದಾ ಸಾಹೇಬ್ ಅನ್ನುವಂಥ ವ್ಯಕ್ತಿ. ಚಂದಾ ಸಾಹೇಬ್.
ಆ ದೋಸ್ತ್ ಅಲಿ ಅಳಿ ಯಾರಂದ್ರೆ ಚಂದಾ ಸಾಹೇಬ್. ಆ ಚಂದಾ ಸಾಹೇಬ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಿದ್ದ ಅಂತಂದ್ರೆ ಅವನಿಗೆ ಒಂದು ಕಡೆ ಖುಷಿ ಇತ್ತು. ಏನು ಅಂತಂದ್ರೆ ನಮ್ಮ ಮಾವ ಸತ್ತ ಮೇಲೆ ನಾನೇ ಅಧಿಕಾರಕ್ಕೆ ಬರ್ತೇನೆ ಅನ್ನುವಂಥ ಖುಷಿ. ಇನ್ನೊಂದು ನೋವು ಏನು ಅಂತಂದ್ರೆ ನನ್ನೆದುರಿಗೆ ನಮ್ಮ ಮಾವನನ್ನು ಕೊಂದು ಹಾಕ್ತಾ ಇದ್ದಾರೆ ಅನ್ನುವಂಥ ನೋವಿನಲ್ಲಿ ಒಂದು ಘೋಷಣೆ ಕೂಗ್ತಾನೆ. ಏನು ಕೂಗಿದ ಅಂದ್ರೆ, ಮರಾಠಿಗರೇ, ನಾನು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಮೇಲೆ ದಾಳಿ ಮಾಡಲಾಗುತ್ತದೆ ಅಂದ ಚಂದಾ ಸಾಹೇಬ್. ಅವಾಗ ಮರಾಠಿಗರಂದ್ರೆ ಯಾರು ಲೇವಂದ್ರು, ಇಲ್ರಿ ಅವ್ರ ಅಳಿಯ ತೋರ್ಲಿ ಅವನು ಮೊದಲು ಸುಮ್ಮನೆ ಒಂದು ತೊಗೊಂಡು ಅವನ ಹಂದಿ ಜಾಳಿಗೆ ಹಾಕ್ಕೊಂಡು ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೆಗಲಿಗೊಬ್ಬ ಹಿಂದೊಬ್ಬ ಮುಂದೊಬ್ಬ ತೊಗೊಂಡು ಒಯ್ದು ಮಹಾರಾಷ್ಟ್ರ ಸತಾರ ಜೈಲ ಹೋಗಾಟ್ಬಿಟ್ರು. ಬಿಡ್ರಿ ಅಣ್ಣ ಅಂತದೆ, ಸುಮ್ಬಿಡೋ ಮರ ಏನು ಹಚ್ಚಿಕ್ಕಿ ನೀವು ನೋಡೇ ಬಿಡ ಮೇನಾಕಾಲಕ್ಕಂತ ತಗೋರಿ ಸುಮ್ಮನೆ ಅಂತ. ಬಿಡ್ರಿ ನಾ ಏನೋ ಅಂದಿಲ್ರಿ ಅಂತ. ಸುಮ್ಮಡಿ ನೀ ಅಂತ ನಿನ್ನ ಬೇರೆ ಅದಲ್ಲಿ ಟೂರ್ ಪ್ರವಾಸಿಗೆ ಬೇರೆ ಪ್ರವಾಸ ಮಾಡಿಸ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ರು. ಒಯ್ದು ಮಹಾರಾಷ್ಟ್ರ ಸತಾರ ಜೈಲ ಹೋಗಾಟ್ಬಿಟ್ರು. ಸೊಳ್ಳೆಗಳು ಉಳ್ಳಾಡಿ ಸೊಳ್ಳೆಗಳು ಕಡ್ದವ ಜೀವನದ ಯಾಕರ ಬಂದಪ್ಪ ಇಲ್ಲಿ ಅಂದವ ಯಾರು, ಚಂದಾ ಸಾಹೇಬ್. ಇಂಥ ಒಂದು ಸಂದರ್ಭ ಇದು. ಅರ್ಥ ಆಯ್ತಾ? ಕರ್ನಾಟಕ ಪ್ರದೇಶ ಅಂದ್ರೆ ಏನು ಅನ್ನುವಂಥದ್ದು ಯಾರು ಹೇಳ್ತೀರಿ? ಕರ್ನಾಟಕ ಅಂದ್ರೆ ಏನು ಯಾರು ಹೇಳ್ತೀರಿ? ಎನಿಬಡಿ? ಯಾವ ಸಂದರ್ಭದಲ್ಲಿ ಚಳವಳಿ ನಡೀತು ಅನ್ನುವಂಥದ್ದನ್ನು ನಾನು ಸ್ಟೋರಿ ರೂಪದಲ್ಲಿ ಹೇಳಬೇಕು. ಬೇಗ 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 ಬೇಗ. ಕಲ್ಯಾಣ ಕರ್ನಾಟಕ ಮಂದಿ ಅಷ್ಟು ಶಾಣೆ ಅದ ಅನ್ಸುತ್ತೆ. ನಾವು ಒಟ್ಟ ಏನೋ ಮಾತಾಡಂಗಿಲ್ಲ ನೋಡಿ. ಅದು ಪ್ರಯತ್ನ ಮಾಡ್ತಾರಲ್ಲ, ಅದು ಗೆಲ್ಲರಿಗಲ್ಲಿ ಸೋಲರಿಸೋ ಪ್ರಯತ್ನ ಮಾಡದೆ ದೊಡ್ಡದು ಈ ಜಗತ್ತಿನಲ್ಲಿ. ಎಸ್, ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕರ್ನಾಟಕ ಅಂತ ಕರಿತಿದ್ರು. ಅದರ ರಾಜಧಾನಿ ಅರ್ಕಾಟ್ ಆಗಿತ್ತು. ಅರ್ಕಾಟನ ದೋಸ್ತಲಿ ಆಳ್ತಿದ್ದ. ಆ ದೋಸ್ತಲಿಯ ಮೇಲೆ ಯಾರ ಅಧಿಕಾರ ಇತ್ತು ಅಂದ್ರೆ ಹೈದರಾಬಾದ್ ನಿಜಾಮನಾಗಿರುವಂಥ 2ನೇ ಆಶಫ್ ಜಾನ ಅಧಿಕಾರ ಇತ್ತು. ಆ ಸಮಯದಲ್ಲಿ ಮರಾಠಿಗರು 1740ರಲ್ಲಿ ಅರಕಾಟದ ಮೇಲೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ದೋಸ್ತಲಿಯನ್ನು ಕೊಂದು ಹಾಕಿ ಅವನ ಅಳಿಯನಾಗಿರುವ ಚಂದಾ ಸಾಹೇಬನನ್ನು ಮಹಾರಾಷ್ಟ್ರ ಸತಾರ್ ಜೈಲಿಗೆ ತೊಗೊಂಡು ಒಯ್ದು ಹಾಕಿಬಿಟ್ರು. ಹಾಗಾದ್ರೆ ಅರಕಾಟದ ಹುದ್ದೆ ಖಾಲಿ ಆಯಿತು. ಅರಕಾಟದ ನವಾಬ ಹುದ್ದೆ ಖಾಲಿ ಆಯಿತು. ಅರಕಾಟದ ನವಾಬ ಹುದ್ದೆ ಖಾಲಿಯಾದ ಸಮಯದಲ್ಲಿ ಹೈದರಾಬಾದದ ನಿಜಾಮನಾಗಿರುವಂಥ 2ನೇ ಆಶಫ್ ಜಾ ಏನು ಮಾಡಿದ ಅಂತಂದ್ರೆ ತನ್ನ ನಿಷ್ಠಾವಂತ ದಂಡನಾಯಕನಾಗಿರುವಂಥ ಅನ್ವರುದ್ದೀನನ್ನು ಅಪಾಯಿಂಟ್ ಮಾಡ್ತಾನಲ್ಲಿ. ಅನ್ವರುದ್ದೀನ್ ಯಾರನ್ನ ಅಪಾಯಿಂಟ್ ಮಾಡಿದ ಅಂದ್ರೆ ಅನ್ವರುದ್ದೀನ್. ಈ ಅನ್ವರುದ್ದೀನ್ ಅನ್ನುವಂಥ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡ್ತಾನೆ. ಆ ಅನ್ವರುದ್ದೀನ್ ಅಪಾಯಿಂಟ್ ಆದ ಮೇಲೆ ತನ್ನದೇ ಆದಂಥ ಭದ್ರವಾದ ಸರ್ಕಾರವನ್ನು ಕಟ್ಟಿಕೊಂಡು ಆಳ್ವಿಕೆ ಮಾಡ್ತಿರ್ತಾನೆ. ಇಂಥ ಸಂದರ್ಭದಲ್ಲಿ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ನಡೀತು. ಹೌದು, ಈ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ 1746ರಿಂದ 1748ರವರೆಗೆ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಪ್ರಥಮ ಆಂಗ್ಲೋ ಫ್ರೆಂಚ್ ಕದನಕ್ಕೆ ಮುಖ್ಯವಾದ ಕಾರಣ ನಂಬರ್ 1, ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಬಿಸಿ. ಆಸ್ಟ್ರಿಯಾ ದೇಶದ ರಾಜಕುಮಾರ ಮರಣ ಅಪ್ಪಿದ ನಂತರ, ಆಸ್ಟ್ರಿಯಾ ದೇಶದ ರಾಜಕುಮಾರನು ಮರಣ ಅಪ್ಪಿದ ನಂತರ ಆ ದೇಶದ ರಾಜಕುಮಾರ ಯಾರಾಗಬೇಕು ಅಂತೇಳಿ ಭಿನ್ನಾಭಿಪ್ರಾಯಗಳು ಏರ್ಪಡ್ತವೆ. ಆ ಆಸ್ಟ್ರಿಯಾ ದೇಶದ ರಾಜಕುಮಾರನ ಉತ್ತರಾಧಿಕಾರ ಸಲುವಾಗಿ ಫ್ರಾನ್ಸ್ ದೇಶ ಮತ್ತು ಇಂಗ್ಲೆಂಡ್ ದೇಶ ನ್ಯಾಯ ಮಾಡ್ಲಕ್ಕೆ ಹೋಗಿರ್ತವೆ. ನ್ಯಾಯ ಮಾಡ್ಲಕ್ಕೆ ಹೋದಾಗ ಮಾತಿಗೆ ಮೊದಲೇ ಜಗಳ. ಅವ್ರ ಕಂಡ್ರೆ ಇವ್ರಿಗಾಗಿ ಬರಂಗಿಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಿ ಬರಂಗಿಲ್ಲ. ಆಸ್ಟ್ರಿಯಾ ದೇಶದ ನೋಡಿ, ಯಾವ ದೇಶನೋ ಇವಕ್ಕೇನು ಸಂಬಂಧೋ ಸೂತ್ರೋ ಅಲ್ಲಿ ಹೋಗಿ ಹೊಡೆದಾಡ್ತವೆ. ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಜಗಳ ಬೇಕಾಗಿತ್ತು ಅವ್ರಿಗೆ. ಒಳಗದಿರಲಿ ನೀವು ಭಯಂಕರ ಜಗಳ ನನ್ನ ಜೊತೆ. ಎಸ್, ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಸಲುವಾಗಿ ಆ 2 ದೇಶಗಳ ಮಧ್ಯೆ ಕದನ ನಡೀತದ. ಕದನದ ಬಿಸಿ ಭಾರತ ದೇಶಕ್ಕೆ ತಟ್ಟಿತು ಅಂತ. ಭಾರತ ದೇಶಕ್ಕೆ ತಟ್ಟಿದಂಥ ಸಮಯದಲ್ಲಿ ಮದ್ರಾಸದಲ್ಲಿ ಸೇಂಟ್ ಜಾರ್ಜ್ ಕೋಟೆ ಇತ್ತು. ಆ ಸೇಂಟ್ ಜಾರ್ಜ್ ಕೋಟೆಯಲ್ಲಿ ಯಾರಿದ್ರು ಅಂತಂದ್ರೆ ಬಾರ್ನೆಟ್ ಅನ್ನುವಂಥ ವ್ಯಕ್ತಿ ಇದ್ದ. ಬಾರ್ನೆಟ್ ಅನ್ನುವಂಥ ಒಬ್ಬ ಗವರ್ನರ್ ಇದ್ದ. ಇಲ್ಲಿ ಬಾರ್ನೆಟ್ ಅನ್ನುವಂಥ ಗವರ್ನರ್ ಎಲ್ಲಿದ್ದ ಅಂದ್ರೆ ಮದ್ರಾಸದಲ್ಲಿದ್ದ. ಪಾಂಡಿಚೇರಿಯಲ್ಲಿ ಯಾರಿದ್ರು ಅಂತ ಕೇಳ್ತಾನೆ. ಪಾಂಡಿಚೇರಿಯಲ್ಲಿ ಡೂಪ್ಲೆ ಅನ್ನುವಂಥ ವ್ಯಕ್ತಿ ಇದ್ದ. ಈ ಬಾರ್ನೆಟ್ ಏನು ಮಾಡಿದ ಅಂದ್ರೆ ಡೂಪ್ಲೆನ ಕಡೆ ಸಿಟ್ಟಿಗೇರಿ ನೋಡಕ್ ಶುರು ಮಾಡಿದ. ಡೂಪ್ಲೆ ಅಂದ ಯಾಕಲ್ಲೇ ಬಾರ್ನೆಟ್ ಅಂದ, ನನ್ಯಾಕೆ ನೋಡ್ಲಕತ್ತಿ ಹಿಂಗ ಅಂತ. ಯಾಕೆ ಅಂತಂದ್ರೆ ಯುರೋಪ ಖಂಡದಲ್ಲಿ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಬಿಸಿ ಭಾರತ ದೇಶಕ್ಕೆ ತಡ್ತದೆ. ಅಲ್ಲಿ ಆ 2 ದೇಶಗಳ ಮಧ್ಯೆ ನಡೆದಂತ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಭಾರತ ದೇಶದಲ್ಲಿ ಬಾರ್ನೆಟ್ ಅಂದ ಡೂಪ್ಲೇನಿಗೆ, ಡೂಪ್ಲೇನಿನ ಸೊಕ್ಕ ಜಾಸ್ತಿ ಆಗ್ಯದ ಅಂದ.
ಡೂಪ್ಲೆ ಅಂದ ಬಾರ್ನೆಟ್ಗೆ ಯಾಕಲ್ಲೇ ಬಾರ್ನೆಟ್ ಅನ್ನೋ ಮೈಯನ ಸೊಕ್ಕ ನಿನಗೆ ಬಂದ ಬಿಡು ನಂದರ ಅಲ್ಲಿ ನಿಂದರ ಅಲ್ಲಿ ಅಂತ. ಅದೇ ಸಮಯದಲ್ಲಿ ಬಾರ್ನೆಟ್ ಏನು ಮಾಡಿದ ಅಂದ್ರೆ ಡೂಪ್ಲೆನ ಹಡಗುಗಳನ್ನು ವಶಪಡಿಸಿಕೊಳ್ತಾನೆ. ಡೂಪ್ಲೆನ ಹಡಗುಗಳನ್ನು ವಶಪಡಿಸಿಕೊಂಡ ಸಮಯದಲ್ಲಿ ಡೂಪ್ಲೆ ಅಂದ ಬಾರ್ನೆಟ್ ಅನ್ನು ಇಕ್ಕರಿಸ್ಬೇಕು, ಬಾರ್ನೆಟ್ ಅನ್ನ ಭಾರತ ದೇಶದಿಂದ ಹೊರ ಹಾಕಬೇಕು ಅಂತೇಳಿ ಡೂಪ್ಲೆ ಏನು ಮಾಡಿದ ಅಂದ್ರೆ ತನ್ನ ಸ್ನೇಹಿತನಾಗಿರುವಂತ ಲಾಬೋರ್ನಿಸ್ ಮಾರಿಸಸ್ ಅನ್ನುವಂಥ ದೇಶ ಇತ್ತು. ಈ ಮಾರಿಸಸ್ ದೇಶದ ನಾಯಕನಾಗಿರುವಂತ ಲಾಬೋರ್ನೈಸ್ ಅನ್ನುವಂಥ ಒಬ್ಬ ಫ್ರೆಂಡ್, ಲಾಬೋರ್ನೈಸ್ ಆ ಮಾರಿಸಸ್ ಗವರ್ನರ್ ಆಗಿರುವಂತ ಲಾಬೋರ್ನೈಸನ್ ಪತ್ರ ಬರಿತಾನ. ಪ್ರೀತಿಯ ಸ್ನೇಹಿತನಾಗಿರುವಂತ ಲಾಬೋರ್ನೈಸನೇ ಇಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಬಾರ್ನೆಟ್ ನನಗೆ ಅವಮಾನ ಮಾಡ್ತಾ ಇದ್ದಾನೆ, ನನ್ನನ್ನು ಭಾರತ ದೇಶದಿಂದ ಹೊರಗೆ ಹಾಕ್ತಾ ಇದ್ದಾನೆ, ಅಷ್ಟೇ ಅಲ್ಲದೆ ನನ್ನ ಹಡಗುಗಳನ್ನು ವಶಪಡಿಸಿಕೊಳ್ತಾ ಇದ್ದಾನೆ, ಹೆಂಗಾರ ಮಾಡಿ ಬಂದು ನೀ ಸಹಾಯ ಮಾಡ್ಬೇಕಂದಾಗ ಸ್ನೇಹಿತನ ಮಾತನ್ನ ಕೇಳಿ ಮಾರಿಷಸ್ನ ಗವರ್ನರ್ ಆಗಿರುವಂತ ಲಾಬೋರ್ನೈಸ್ ಸುಮಾರು 8 ಹಡಗುಗಳು 3,000 ಸೈನಿಕರೊಂದಿಗೆ ಬಂದೇ ಬಿಟ್ಟವ. ಬಂದು ಡೂಪ್ಲೆಗಂದ ಮಚ್ಚೆ ಎಲ್ಲೆಲೆ ಅಂತ, ಮಚ್ಚೆ ಎಲ್ಲದನ್ನ ಹೇಳವ, ಜಡ್ಜ್ ಬಿಡಮ್ ಇಬ್ರು ಸೇರಿ ಅಂತ. ಸಮಾಧಾನ ನಿನ್ನ ಕೂಡಿ ಸುಮ್ಮರು ಹಂಗೆ ಮಾಡ್ಲಕ್ಕೆ ಹೋಗ್ಬೇಡ, ಇಲ್ಲ ಜಡ್ಜೆ ಬಿಡಮ್ ಅಂತೇಳಿ ಆ ಡೂಪ್ಲೆ ಮತ್ತು ಮಾರಿಸಸ್ ಗವರ್ನರ್ ಆಗಿರುವಂಥ ಲಾಬೋರ್ನೈಸ್ ಇಬ್ರು ಸೇರಿ ಯಾರ ಮೇಲೆ ದಂಡೆತ್ತಿ ಹೋದ್ರಂದ್ರೆ ಬಾರ್ನೆಟ್ ಮೇಲೆ ದಂಡೆತ್ತಿ ಹೋಗ್ತಾರೆ. ಬಾರ್ನೆಟ್ ಕಿತ್ತು ಜಿಗದ ಕಿಡಿಕ್ಯಾಗ ಹಾರಿ ಕಂಟ್ಯಾಗ ಮುಳ್ಳ್ಯಾಗ ಬೀಳ್ಕೊತ ಏಳ್ಕೊತ ಜಜ್ತಾರ ಬಾ ಅಂತ ತಿಳ್ಕೊಂಡು ಯಾರ ಹತ್ರ ಓಡಿ ಹೋದ ಅಂತಂದ್ರ ಅರ್ಕಾಟದ ನವಾಬನಾಗಿರುವಂತ ಅನುರುದ್ದೀನ್ ಹತ್ರ ಓಡೋಗ್ಬಿಟ್ಟ. ಆ ಅನುರುದ್ದೀನ್ಗೆ ಹೋಗಿ ಬಾರ್ನೆಟ್ ಕೇಳಿದ, ಹೆಲ್ಪ್ ಮಾಡು, ಅನುರುದ್ದೀನನೇ ನನ್ನ ಮೇಲೆ ಡೂಪ್ಲೆ ದಾಳಿ ಮಾಡಿದ್ದಾನೆ, ನನ್ನ ಮೇಲೆ ಲಾಬೋರ್ನೈಸ್ ದಾಳಿ ಮಾಡಿದ್ದಾನೆ, ಕಲ್ಲೋಡು 3,000 ಸೈನ್ಯ 8 ಹಡಗು ತೊಗೊಂಬಂದಾರ ಜಜ್ಬೇಕತ್ ನನಗೆ. ಅವಾಗ ಇದು ಹುಚ್ಚುಗಟ್ಟಿದು, ಇದು ಅದಕ್ಕೆ ಹೋಗ್ಬೇಕದು, ತನಗೆ ಅದಕ್ಕೆ ಬೇಕು. ಇದು ಅನುರುದ್ದೀನ್ ಏನು ಮಾಡಿದ ಅಂತಂದ್ರೆ ಆಯ್ತು ನಿನಗೆ ನಾ ಸಹಾಯ ಮಾಡ್ತೀನಿ ಅಂತೇಳಿ ಬಾರ್ನೆಟ್ಗೆ ಬೆಂಬಲ ಕೊಡಕ್ಕೆ ಹೋದ. ಬಾರ್ನೆಟ್ ಮತ್ತು ಅನುರುದ್ದೀನ್ ಇಬ್ಬರು ಒಂದಾದ್ರು. ಬಾರ್ನೆಟ್ ಮತ್ತು ಅನುರುದ್ದೀನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡೂಪ್ಲೆ ಮತ್ತು ಲಾಬೋರ್ನೈಸ್ ಇಬ್ಬರು ಒಂದು ಕಡೆ ಆದರು. ನಡೀತ ಯುದ್ಧ, ದೊಡ್ಡ ಮಟ್ಟದ ಯುದ್ಧ. 1748ರಲ್ಲಿ ನಡೆದಂಥ ಪ್ರಸಿದ್ಧವಾದ ಯುದ್ಧ ಯಾವುದಂದ್ರೆ ಸೇಂಟ್ ಥೋಮ್ ಕಾಳಗ. ಈ ಸೇಂಟ್ ಥೋಮ್ ಅನ್ನುವಂಥ ಕಾಳಗ, ಸೇಂಟ್ ಥೋಮ್ ಕಾಳಗ ಅಂದ್ರು ಒಂದೇ, ಅಡಿಯಾರ್ ಕಾಳಗ ಅಂದ್ರು ಒಂದೇ. ಆ ಅಡಿಯಾರ್ ಕಾಳಗದಲ್ಲಿ ಸೇಂಟ್ ಥೋಮ್ ಕಾಳಗದಲ್ಲಿ ಡೂಪ್ಲೆ ಮತ್ತು ಮಾರಿಸಸ್ ಗವರ್ನರ್ ಇಬ್ಬರು ಸೇರಿ ಈ ಅನುರುದ್ದೀನ್ ಮತ್ತು ಬಾರ್ನೆಟ್ ಕಡಬತ್ ಕಲ್ಲೆ ಹಾಕಿ ಜಜ್ಜ್ ಬಿಡ್ತು. ನಮ್ಮ ಕಡೆ ಹಸಿ ಟಮಾಟೆ ಜಜ್ತಾರಲ್ಲ ಹಂಗೆ ಜಜ್ಜ್ ಬಿಟ್ರು ಇಬ್ಬರಿಗೆ. ಹೊಡೆದ್ರು ಬಾರ್ನೆಟ್ ನುಗ್ಗುಳ ಹೊಡಿತಾರೆ ಬಾರ್ನೆಟ್ಗೆ, ಉಳ್ಳಾಡ್ಸಿ. ಅವಾಗ ಅನುರುದ್ದೀನ್ ಅಂದ ಯಾಕಾರ ಬಂದೋ ಮರ ಯುದ್ಧದಲ್ಲಿ ಅಂತಂದು ಅವನು ಸೋತ ಇವನು ಸೋತು ಶರಣಾಗತಿ ಆಗಿರುವಂತ ಬಾರ್ನೆಟ್ ಮತ್ತು ಅನುರುದ್ದೀನ್ ಏನು ಮಾಡಿದರು ಅಂದ್ರೆ ಲಾಬೋರ್ನೈಸ್ ಕರೀತಾರೆ, ಬಾಯಿ ಇಲ್ಲಿ ಅಂತ. ಲಾಬೋರ್ನೈಸ್ ಅಂತಾನೆ ಯಾಕ ಅಂತ ಕೇಳ್ತಾನೆ, ಬಾರ ಬಾಯಿಲಿ 1 ನಿಮಿಷ ಅಂತ. ಅವನ್ ಕರೆಸಿ ದಯವಿಟ್ಟು ನಮ್ದು ಕ್ಷಮೆಯಾಗಿದೆ, ನಮ್ಮದು ತಪ್ಪಾಗಿದೆ, ನಿನಗೆ ಎಷ್ಟು ಬೇಕು ದುಡ್ಡು ಅಷ್ಟು ತೊಗೊಂಡು ಕಡೆಕಾಗ ಅಂತೇಳಿ ಅವನಿಗೆ ಅಪಾರ ಪ್ರಮಾಣದಲ್ಲಿ ಒಂದು ಅಂದಾಜಿನ ಪ್ರಕಾರ 5,000 ಪೌಂಡ್ ಹಣವನ್ನು ಕೊಟ್ಟು ಅವನನ್ನು ಭಾರತ ದೇಶದಿಂದ ಬಿಡಿಸುವಂತ ಪ್ರಯತ್ನವನ್ನ ಅನುರುದ್ದೀನ್ ಮತ್ತು ಬಾರ್ನೆಟ್ ಮಾಡ್ತಾರೆ. ಹಣದ ಆಶೆಗಾಗಿ ಲಾಬೋರ್ನೈಸ್ ತನ್ನ ಸ್ನೇಹಿತನಾಗಿರುವಂಥ ಡೂಪ್ಲೆನಿಗೆ ಮೋಸ ಮಾಡಿ ದುಡ್ಡು ತೊಗೊಂಡು ಕೇಳಾರೆ ಹೋಗ್ಬಿಟ್ಟ. ಮತ್ತೆ ಮದ್ರಾಸ್ ಕೋಟೆಯನ್ನು ಬಿಟ್ಟು ಕೊಟ್ಬಿಟ್ರು. ಡೂಪ್ಲೆನಿಗೆ ಒಂದು ಕಡೆ ನಾನು ನಂಬಿರ್ತಕ್ಕಂಥ ಸ್ನೇಹಿತ ನನಗೆ ಮೋಸ ಮಾಡಿದ ಅಂತ ತಿಳ್ಕೊಂಡು ಡೂಪ್ಲೆ ಏನು ಮಾಡಿದ ಅಂದ್ರೆ ಎದೆಗುಂದಲಿಲ್ಲ, ಮತ್ತೆ ಎದೆಗುಂದದೆ ಮತ್ತೆ ಡೂಪ್ಲೆ ಏನು ಮಾಡಿದ ಅಂತಂದ್ರೆ ನೇರವಾಗಿ ಮದ್ರಾಸ್ ಕೋಟೆಯ ಮೇಲೆ ದಾಳಿಯನ್ನು ಮಾಡಿ ಮದ್ರಾಸ್ ಕೋಟೆಯನ್ನು ಪುನಃ ವಶಪಡಿಸಿಕೊಳ್ತಾನೆ. ಅವಾಗ ಬಾರ್ನೆಟ್ ಮತ್ತು ಅನುರುದ್ದೀನ್ ಅಂದ್ರು ಇವ ಪ್ರಬಲವಾಗಿರುವಂಥ ನಾಯಕನದಾನೆ, ಇವ ದುರ್ಬಲವಾಗಿರುವಂಥ ನಾಯಕನಲ್ಲ, ಶಕ್ತಿಶಾಲಿ ನಾಯಕನದಾನೆ, ಅತ್ಯಂತ ಬಲಿಷ್ಠ ನಾಯಕನದಾನೆ, ಅದಕ್ಕೆ ನಾವು ಸೋಲನ್ನು ಒಪ್ಪಿಕೊಂಡೆವು ಅಂತೇಳಿ ಅವರು ಒಪ್ಕೋತಾರೆ. ಇದೇ ಸಮಯದಲ್ಲಿ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಬಿಸಿ ಎಕ್ಸ್ಲಾ ಚಾಪಲ್ ಒಪ್ಪಂದ ಅಂತ, ಎಕ್ಸೆಲ್ಲಾ ಚಾಪೆಲ್ ಒಪ್ಪಂದ. ಈ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ 1ನೇ ಆಂಗ್ಲೋ ಫ್ರೆಂಚ್ ಕದನ ಮುಗಿತದೆ. ಆ 1ನೇ ಆಂಗ್ಲೋ ಫ್ರೆಂಚ್ ಕದನ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಅದರ ಪ್ರಕಾರ ಭಾರತ ದೇಶದಲ್ಲಿ ಕೂಡ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಮುಕ್ತಾಯವಾಯಿತು. ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಅಥವಾ ಪ್ರಥಮ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಮುಕ್ತಾಯ ಆಗ್ತದೆ. ಒಪ್ಪಂದದ ಪ್ರಕಾರ ಗೆದ್ದ ಪ್ರದೇಶಗಳನ್ನು ಪರಸ್ಪರ ಬಿಟ್ಟು ಕೊಡಬೇಕು, ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕು, ನಾವು ನಿಮ್ಮ ಮೇಲೆ ದಾಳಿ ಮಾಡಂಗಿಲ್ಲ, ನೀವು ನಮ್ಮ ಮೇಲೆ ದಾಳಿ ಮಾಡಂಗಿಲ್ಲ ಅಂತೇಳಿ ತಮ್ಮ ಮನುಷ್ಯನಾಗ ಅಂತಾರೆ ಹೊರತು, ಏನು ಬಹಿರಂಗವಾಗಿ ಅಂತಾರೆ ಹೊರತು ಮನುಷ್ಯನಾಗ ದ್ವೇಷ ಇದ್ದೇ ಇತ್ತು, ಹೊಡೆದಾಡಕ್ಕೆ ಸ್ಟಾರ್ಟ್ ಆಗಿದ್ರು ಅಂತ.
ಮನುಷ್ಯನಾಗಿತ್ತು, ಅದು ಹೆಂಗಾರ ಮಾಡಿ ಹೋರಾಟ ಮಾಡಬೇಕು, ಯುದ್ಧ ಮಾಡಬೇಕು ಅಂತೇಳಿ. ಇದು ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಅಂತ ಕರಿತೀವಿ. ಮೋಸ್ಟ್ಲಿ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗಿರಬೇಕಂತ ನನಗೆ ಅನಿಸ್ತದೆ. ಆಧುನಿಕ ಭಾರತ ಇತಿಹಾಸದಲ್ಲಿ ಆಂಗ್ಲೋ ಫ್ರೆಂಚ್ ಕದನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಕಾರ್ನಾಟಿಕ್ ಯುದ್ಧಗಳು ಅಥವಾ ಆಂಗ್ಲೋ ಫ್ರೆಂಚ್ ಕದನಗಳು ಅಂತೇಳಿ. ಸರ್, ಏನ್ರಿ ಇದು ಆಂಗ್ಲೋ ಫ್ರೆಂಚ್ ಕದನಗಳಂದ್ರೆ ಏನು? ಭಾರತ ದೇಶಕ್ಕೆ ಅನುಕ್ರಮವಾಗಿ 5 ಯುರೋಪಿಯನ್ನರು ಬಂದರು. ಫಸ್ಟ್ ಪೋರ್ಚುಗಲ್ದವರು ಬಂದರು, ಪೋರ್ಚುಗಲ್ ನಂತರ ಡಚ್ಚರು ಬಂದರು, ಡಚ್ಚರ್ ನಂತರ ಇಂಗ್ಲಿಷರು ಬಂದರು, ಇಂಗ್ಲಿಷರ ನಂತರ ಡ್ಯಾನಿಷರು ಬಂದರು, ಡ್ಯಾನಿಷ್ ನಂತರ ಫ್ರೆಂಚರು ಬಂದರು. ಆದರೆ ಆರಂಭದ ವಿಶೇಷವಾದ 3 ಮನೆತನಗಳು ನಮ್ಮ ದೇಶದಲ್ಲಿ ಯಾವುದೇ ರಾಜಕೀಯ ಪೈಪೋಟಿಯನ್ನು ಮಾಡಲಿಲ್ಲ. ಆದರೆ 2 ಮನೆತನಗಳು ಭಾರತ ದೇಶದಲ್ಲಿ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಮುಂದಾಗ್ತಾರೆ. ಆ 2 ಮನೆತನಗಳು ಯಾವಂತಂದ್ರೆ ಇಂಗ್ಲಿಷರು ಮತ್ತು ಫ್ರೆಂಚರು ಅಂತ. ಆ ಇಂಗ್ಲಿಷರು ಮತ್ತು ಫ್ರೆಂಚರು ಭಾರತ ದೇಶದಲ್ಲಿ ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶದಲ್ಲಿ ಯುದ್ಧಗಳನ್ನ ಮಾಡ್ತಾರೆ. ಆ ಯುದ್ಧಗಳನ್ನೇ ಆಂಗ್ಲೋ ಫ್ರೆಂಚ್ ಕದನಗಳು ಅಥವಾ ಕಾರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. ಆ ಕರ್ನಾಟಕದ ರಾಜಧಾನಿ ಯಾವುದಾಗಿತ್ತಂದ್ರೆ ಅರ್ಕಾಟ್ ಆಗಿತ್ತು. ಅರ್ಕಾಟ್ ಅನ್ನ ದೋಸ್ತಲಿ ಆಳ್ತಿದ್ದ. ದೋಸ್ತಲಿ ಯಾರ ಅಧೀನದಲ್ಲಿ ಆಳ್ತಿದ್ದ ಅಂದ್ರೆ ಹೈದರಾಬಾದ್ ನಿಜಾಮನಾಗಿರುವಂತ ಆಶಫ್ ಜಾನ ಅಧೀನದಲ್ಲಿ ಆಳ್ತಿದ್ದ. 1740ರಲ್ಲಿ ಮರಾಠರು, ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಲ್ಲ ನನ್ನ ವಯಸ್ಸ? ಎಲ್ಲರೂ ಮೇಲ್ಗಡೆ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸುಮಾರು 1000ಕ್ಕಿಂತ ಹೆಚ್ಚು ಜನ ಇದೀರಿ. ಸ್ನೇಹಿತರೆ, ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಯಾಕೆ ನಡೀತು? ನಾ ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸ್ವಲ್ಪ 1 ನಿಮಿಷ ಅದರ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಮುಂದೆ ಹೋಗ್ತಾ ಇದ್ದೇನೆ. 1746ರಿಂದ 1748ರವರೆಗೆ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ. ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಅಂದ್ರೂ ಒಂದೇ, ಪ್ರಥಮ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ಅಂದ್ರೂ ಒಂದೇ. ಆ 1746ರಿಂದ 48ರವರೆಗೆ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಯಾಕೆ ನಡೀತು ಅಂದ್ರೆ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರಿಯ ರಾಜಕುಮಾರನ ಉತ್ತರಾಧಿಕಾರ ಸಲುವಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಹೊಡೆದಾಳಕ್ಕೆ ಶುರು ಮಾಡ್ತವೆ. ಆ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಬಿಸಿ ಭಾರತ ದೇಶಕ್ಕೆ ತಡುತ್ತದೆ. ಭಾರತ ದೇಶದಲ್ಲಿ ಡೂಪ್ಲೆ ಮತ್ತು ಬಾರ್ನೆಟ್ ಅನ್ನೋ ಮಧ್ಯದಲ್ಲಿ 1ನೇ ಆಂಗ್ಲೋ ಫ್ರೆಂಚ್ ಕದನ ನಡೀತದೆ. ಆ 1ನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಗೆದ್ದವರು ಯಾರಂದ್ರೆ ಫ್ರೆಂಚರು ಗೆಲ್ತಾರೆ. ಯಾವ ಒಪ್ಪಂದದೊಂದಿಗೆ ಅದು ಯುದ್ಧ ಮುಕ್ತಾಯ ಆಯಿತು ಅಂದ್ರೆ ಎಕ್ಸ್ಲಾ ಚಾಪಲ್ ಒಪ್ಪಂದ ಅಂತ. ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಯುದ್ಧ ಏನಾಯ್ತು ಅಂದ್ರೆ ಕಂಪ್ಲೀಟ್ ಆಯ್ತು. ಈ ಸಮಯದಲ್ಲಿ 1ನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಭಾರತ ದೇಶದ ಅರಸನಾಗಿರುವಂತ ಅರ್ಕಾಟದ ನವಾಬನಾಗಿರುವ ಅನುರುದ್ದೀನ್ ಪಾಲ್ಗೊಳ್ಳಬಾರದಿತ್ತು. ಯಾಕಂದ್ರೆ ಅವನೊಬ್ಬ ಭಾರತದ ದೇಶೀಯ ಅರಸನಾಗಿದ್ದು ಫ್ರೆಂಚರು ಮತ್ತು ಇಂಗ್ಲಿಷರ ಮಧ್ಯದಲ್ಲಿ ಯುದ್ಧ ನಡೆದಾಗ ಯುದ್ಧವನ್ನು ತಡೆಗಟ್ಟಿ ಅವರಿಬ್ಬರಿಗೆ ಬೆದರಿಸಿ ಅವ್ರಿಗೆ ಆ ಡೇಟ್ ಹೊಡೆದು ನಿಮ್ಮ ಹುಚ್ಚುಗಟ್ಟಿ ಎದಕ್ ಬಂದಿರಲಿ ಇಲ್ಲಿ ಭಾರತಕ್ಕೆ ವ್ಯಾಪಾರ ಮಾಡಕ್ ಬಂದಿರಿ, ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು, ನಾವ್ ಯಾಕದೀವಿ ಅಂತ ಹೇಳಿ ಇಬ್ಬರಿಗೆ ಕರೆಸಿ ಕಟ್ಟಿ ಮ್ಯಾಗ ಕುಂದ್ರಿಸಿ ನ್ಯಾಯ ಮಾಡೋದು ಬಿಟ್ಟು ಅನುರುದ್ದೀನ್ ಏನು ಮಾಡಿದ ಅಂದ್ರೆ ಬ್ರಿಟಿಷರ ಪರವಾಗಿ ಯುದ್ಧಕ್ಕಿಳದ. ಅವ್ನು ಡೊಪ್ಲೆ ನುಗ್ಗು ಬಿಳಂಗ್ ಹೊಡೆದ, ಗೆದ್ದ. ಏನೇನೋ ಕುತಂತ್ರಗಳನ್ನು ಮಾಡಿದ್ರು, ಮೋಸ ಮಾಡಿದ್ರು. ಲಾಬೋರ್ನೈಸ್ನ ರೊಕ್ಕ ಕೊಟ್ಟು ಕಳಿಸಿದರು. ಡುಪ್ಲೆ ಬಹಳಷ್ಟು ಮನನೊಂದಂತ ಡುಪ್ಲೆ ಮತ್ತೆ ಬ್ರಿಟಿಷರನ್ನು ಸೋಲಿಸ್ತಾನೆ. ಸೋಲಿಸಿ ಡುಪ್ಲೆ ಒಂದು ವಿಚಾರ ಮಾಡ್ತಾನೆ. ಏನ್ ವಿಚಾರ ಮಾಡ್ತಾನಂದ್ರ ಬಹಳಷ್ಟು ಮಹತ್ವಾಕಾಂಕ್ಷಿ ಅತ್ತ ಫ್ರೆಂಚ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರ ಅವನು. ಫ್ರೆಂಚ್ ವಸಾಹತುಗಳ ಸ್ಥಾಪಕ ಅಂದ್ರೆ ಮಾರ್ಟಿನ್ ಅನ್ನುವಂತ ವ್ಯಕ್ತಿ. ಫ್ರೆಂಚ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಂದ್ರೆ ಡುಪ್ಲೆ. ಅಂತ ಡುಪ್ಲೆ ಏನು ವಿಚಾರ ಮಾಡ್ತಾನಂದ್ರೆ ಬ್ರಿಟಿಷರು ನಾವು ವೈರಿಗಳು, ನಮ್ಮ ಮಧ್ಯದಲ್ಲಿ ಮೊದಲಿಂದ ಕಿತ್ತಾಟ ಇದೆ, ಜಗಳ ಇದೆ, ಹೊಡೆದಾಟ ಇದೆ. ಅವ್ರು ನಮ್ಮ ಕಂಡ್ರಾಗಿ ಬರಂಗಿಲ್ಲ, ನಾವು ಅವ್ರ ಕಂಡ್ರಾಗಿ ಬರಂಗಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಅನುರುದ್ದೀನ್ ಯಾಕೆ ಬಂದ? ಯಾವಾಗ ಅನುರುದ್ದೀನ್ ಬಂದು ನನ್ನ ಜೀವನ ಹಾಳು ಮಾಡಿದ್ನೋ, ನನ್ನ ನೆಮ್ಮದಿ ಹಾಳು ಮಾಡಿದ್ನೋ, ಅನುರುದ್ದೀನ್ ನೆಮ್ಮದಿಯಾಗಿರಬಾರದು ಅಂತ ತಿಳ್ಕೊಂಡು ಅವ ಏನ್ ಮಾಡ್ತಾನಂದ್ರೆ 1748ರಲ್ಲಿ ಪಾಂಡಿಚೇರಿಯಿಂದ ನೇರವಾಗಿ ಎಲ್ಲಿಗೆ ಹೋದ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾನೆ. ಮಹಾರಾಷ್ಟ್ರದ ಸತಾರ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿದ್ದೆ ಮೊನ್ನೆ ನಿಮಗೆ. ಮಹಾರಾಷ್ಟ್ರದ ಸತಾರದಲ್ಲಿ ಯಾರಿದ್ರು ಅಂತಂದ್ರೆ ಯಾರು ಹೇಳ್ತಾರೆ? ಮಹಾರಾಷ್ಟ್ರದ ಸತಾರದಲ್ಲಿ ಯಾರಿದ್ರು? ಮಹಾರಾಷ್ಟ್ರದ ಸತಾರದಲ್ಲಿ ಯಾರಿದ್ರು?
ಎಕ್ಸಲೆಂಟ್ ಎಕ್ಸಲೆಂಟ್. ಸರಿಯಾದಂತ ಉತ್ತರ ಮಹಾರಾಷ್ಟ್ರದಲ್ಲಿ ಯಾರಿದ್ರಂದ್ರ ಚಂದಾ ಸಾಹೇಬ್ ಇದ್ದ ನೋಡಿ. ಮಹಾರಾಷ್ಟ್ರದಲ್ಲಿ ಯಾರಿದ್ರಂದ್ರ ಚಂದಾ ಸಾಹೇಬ್. ಆ ಮಹಾರಾಷ್ಟ್ರದಲ್ಲಿ ಚಂದಾ ಸಾಹೇಬ್ ಅನ್ನುವಂತ ವ್ಯಕ್ತಿ ಇದ್ದ. ಚಂದಾ ಸಾಹೇಬ್. ಈ ಮಹಾರಾಷ್ಟ್ರದಲ್ಲಿರುವಂತ ಚಂದಾ ಸಾಹೇಬನನ್ನು ಯಾರು ಕರ್ಕೊಂಡು ಬಂದ್ರು ಅಂತಂದ್ರೆ ಡೂಪ್ಲೆ ಕರ್ಕೊಂಡ್ ಬರ್ತಾನೆ. ಮರಾಠರಿಗೆ ಅಪಾರ ಪ್ರಮಾಣದಲ್ಲಿ ದುಡ್ಡನ್ನು ಕೊಟ್ಟು, ಅಪಾರ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟು ಚಂದಾ ಸಾಹೇಬನ ಬಿಡುಗಡೆ ಮಾಡಿಸ್ತಾನೆ. ಚಂದಾ ಸಾಹೇಬ್ ಓಡ್ಕೊತ ಎಲ್ಲಿ ಬಂದ ಅಂದ್ರೆ ಓಡ್ತಾ ಅರ್ಕಾಟಕ್ಕೆ ಬಂದ. ಅರ್ಕಾಟಕ್ಕೆ ಬಂದು ಅರ್ಕಾಟದಲ್ಲಿರುವಂತ ಅನ್ವರುದ್ದೀನ್ ಆ ಅನ್ವರುದ್ದೀನ್ಗೆ ಪ್ರಶ್ನೆ ಮಾಡ್ತಾನೆ, ಪ್ರೀತಿ ಅನ್ವರುದ್ದೀನನೇ ನನ್ನ ಸಿಂಹಾಸನವನ್ನು ಬಿಟ್ಟು ಕೊಡು ಅಂದವ. ಅವಾಗ ಅನ್ವರುದ್ದೀನ್ ಅಂದ, ಕೋನ್ ಬಾ ಅಂದವ. ಯಾರಲ್ಲೇ ನೀ ಒಮ್ಮೆ ಬಂದು ಸಿಂಹಾಸನ ಬಿಟ್ಟು ಕೊಡು, ಕುರ್ಚಿಂದ ಕೆಳಗಿಳಿ, ಯಾರ್ ನೀ, ಹೂ ಆರ್ ಯು? ಅವಾಗ ಯಾರೋ ಚಂದಾ ಸಾಹೇಬ್ ಅಂದ, ಹೂ ಆರ್ ಯು ಅಂತ ಹೊಡಿಲ್ಲ ನಿನ್ ಹೆಡಿಕಿನ್ ಚಂಡ ಮರಂಗ, ಇದು ನಮ್ಮ ಸಿಂಹಾಸನ. 8 ವರ್ಷಗಳ ಹಿಂದೆ ನಮ್ಮ ಮಾವು ಇಲ್ಲಿ ಆಳ್ವಿಕೆ ಮಾಡ್ತಿದ್ದ. ಮರಾಠರು ನಮ್ಮ ಮೇಲೆ ದಾಳಿ ಮಾಡಿದ್ರು. ಮರಾಠರು ದಾಳಿ ಮಾಡಿದ ಸಮಯದಲ್ಲಿ ದೋಸ್ತಲಿ ಕೊಂದು ಹಾಕಿದ. ಆ ದೋಸ್ತಲಿ ಅಳಿಯನಾಗಿರುವಂತ ಚಂದಾ ಸಾಹೇಬ ನಾನು 8 ವರ್ಷಗಳ ಕಾಲ ಮಹಾರಾಷ್ಟ್ರ ಸತಾರ ಜಿಲ್ಲೆಯಾಗಿದ್ದೆ. ಯಾರೋ ಒಬ್ಬ ಪುಣ್ಯಾತ್ಮ ಬಂದು ದುಡ್ಡು ಕೊಟ್ಟು ಬಿಡಿಸಿದ, ನಾ ಓಡ್ಕೊತ ಬಂದಿನಿ, ಯಾರಂತ ಕೇಳ್ತೀನಿ, ಹೊಡಿಲ್ಲ ನಿನಗಂತ. ಅವಾಗ ಅನುರುದ್ಧನಂದ, ಏನೋ ಸ್ಟೋರಿ ಹೇಳಕತ್ತಿಯಲ್ಲಪ್ಪ, ನನಗೆ ಯಾವ ಸ್ಟೋರಿನೂ ಅರ್ಥ ಆಗಲಾಗ್ಯದ. ನನ್ನನ್ನ ಸಿಂಹಾಸನಕ್ಕೆ ಕರ್ಕೊಂಬಂದವ್ರು ಯಾರು ಅಂದ್ರೆ, ನನ್ನನ್ನು ಈ ಸಿಂಹಾಸನ ಕರ್ಕೊಂಬಂದವರು ಹೈದರಾಬಾದದ ನಿಜಾಮನಾಗಿರುವಂತ ಎರಡನೇ ಆಶಫ್ ಜಾ. ಆ ಹೈದರಾಬಾದ ಸಿಂಹಾಸನದ ಮುಖ್ಯಸ್ಥನಾಗಿರುವಂತ ಎರಡನೇ ಆಶಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅನ್ನುವಂತ ಬಿರುದಿನೊಂದಿಗೆ ಆಳ್ವಿಕೆ ಮಾಡ್ತಿದ್ದ. ಆ ಎರಡನೇ ಆಶಫ್ ಜಾನ ಪರ್ಮಿಷನ್ ತಗೋ, ನಾ 100% ಬಿಟ್ಟು ಹೋಗ್ತೀನಿ ಅಂದವ. ಹೈದರಾಬಾದದ ನಿಜಾಮನಾಗಿರುವಂತ ಆಶಫ್ ಜಾನ ಅನುಮತಿ ಕೊಟ್ರೆ ಸಾಕು, ಅವನ ಅನುಮತಿಯೊಂದಿಗೆ ನಾನು ಸಿಂಹಾಸನದ ಕೆಳಗಿಳಿತೀನಿ ಅಂತ ಹೇಳಿ ಎರಡನೇ ಆಶಫ್ ಜಾ ಏನ್ ಮಾಡಿದ ಅಂತಂದ್ರೆ, ಸರಿ ಎರಡನೇ ಆಶಫ್ ಜಾನಿಗೆ ಅವನ ಮೇಲೆ ಹಾಕ್ತಾನ ಅನ್ವರುದ್ದೀನ್. ಅವಾಗ ಚಂದಾ ಸಾಹೇಬ್ ಅಂದ, ಹಾಗಾದ್ರೆ ಆ ಎರಡನೇ ಆಶಫ್ ಜಾ ಲೆಟರ್ ಕೊಟ್ರೆ ನಾನು ಬಿಡುಗಡೆ ಮಾಡ್ತಿ ಅಥವಾ ನನ್ನ ಸಿಂಹಾಸನ ತೊಂಬರ್ತಿ, ನಿನ್ನ ಸಿಂಹಾಸನ ಕೆಳಗಿಳಿತಿ ಅಂದಾಗ ಆಯ್ತು, ನೀವು ಹೋಗಿ ಲೆಟರ್ ತೊಂಬ ಅಂತಂದಾಗ ಚಂದಾ ಸಾಹೇಬ್ ಏನ್ ಮಾಡಿದ ಅಂದ್ರ ಅರ್ಕಾಟದಿಂದ ನೇರವಾಗಿ ಹೈದರಾಬಾದಕ್ಕೆ ಹೋಗ್ತಾನೆ. ಹೈದರಾಬಾದಕ್ಕೆ ಹೋಗಿ ನೇಮ ಎರಡನೇ ಆಶಫ್ ಜಾನಿಂದ ಲೆಟರ್ ತಗೋಬೇಕನ್ನೋದ್ರಾಗೆ ಸತ್ ಹೋಗ್ಬಿಟ್ಟಿದ್ದಾವ ಅಂತಿರ್ತಾರಲ್ಲ, ಆಸತ್ ಬ್ಯಾಸತ್ ಮಲ್ಲ ಹೋದ ಸತ್ ನಾಯಿ ಕೊಳ್ಳಿ ಬಿತ್ತು, ನಾವೊಂದು ಬಗೆದರೆ ದೈ ಒಂದು ಬಗೆಯುತ್ತದೆ, ನಾವೊಂದು ಬಗೆದರೆ ದೈ ಒಂದು ಬಗೆಯುತ್ತದೆ. ಹಂಗಾಯ್ತು ಪರಿಸ್ಥಿತಿ. ಯಾರು? ಚಂದಾ ಸಾಹೇಬ ಹೈದರಾಬಾದಕ್ಕೆ ಹೋದ. ಹೈದರಾಬಾದದಲ್ಲಿ ಅಲ್ಲಿ ಹೊಡೆದಾಟ ನಡೆದ. ಹೈದರಾಬಾದ್ ಸಿಂಹಾಸನಕ್ಕಾಗಿ ಇಬ್ಬರು ವ್ಯಕ್ತಿಗಳು, ಯಾರು? ಶೌಕತ್ ಜಂಗ್ ವರ್ಸಸ್ ಮುಜಾಫರ್ ಜಂಗ್. ಹೈದರಾಬಾದ್ ಸಿಂಹಾಸನಕ್ಕಾಗಿ ಇಬ್ರು, ಹೈದರಾಬಾದ್ ಸಿಂಹಾಸನಕ್ಕಾಗಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡುವೆ ಹೋರಾಟ ಅದು. ಒಂದು ನಾಜಿರ್ ಜಂಗ ವರ್ಸಸ್ ಮುಜಾಫರ್ ಜಂಗ್. ಸರಿ, ಇವು ಮುಜಾಫರ್ ಜಂಗ್ ಯಾರು? ಮುಜಾಫರ್ ಜಂಗ್ ಯಾರು ಅಂತಂದ್ರೆ ಎರಡನೇ ಆಶಫ್ ಜಾನ ಮಗಳ ಮಗ. ಎರಡನೇ ಆಶಫ್ ಜಾನ ಮಗಳ ಮಗನಾಗಿರುವಂತ ಮುಜಾಫರ್ ಜಂಗ್. ಎರಡನೇ ಆಶಫ್ ಜಾನ ಹಿರಿಯ ಮಗ ಯಾರಂದ್ರ ನಾಜಿರ್ ಜಂಗ್. ಎರಡನೇ ಆಶಫ್ ಜಾನ ಎರಡನೇ ಮಗ ಯಾರು ಅಂದ್ರ ಸಲಾಬತ್ ಜಂಗ್. ಆ ನಾಜಿರ್ ಜಂಗ ಮತ್ತು ಮುಜಾಫರ್ ಅಳಿಯನಾಗಿರುವಂತ ಮುಜಾಫರ್ ಜಂಗ್ ಮಗನಾದಂತ ನಾಜಿರ್ ಜಂಗನ ಮಧ್ಯದಲ್ಲಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಕಚ್ಚಾಟ ನಡೀತು. ಹೋಗಿ ಆ ಗೋರಿ ಮೇಲೆ ಬಿದ್ದು ಅದ್ದೆ ಅಳುದು ಚಿರುದು ಖರೀದಿ ಮಾಡ್ಲಕತ್ತ. ಅವ್ರು ಬಂದು ಕೇಳಿದ್ರೆ ಯಾರಲ್ಲೇನಿ ಅಂದ್ರು. ಅವಾಗ ಅವ್ರಂದ್ರು, ಇಲ್ಲ ನಾನು ಅರ್ಕಾಟದ ಸಿಂಹಾಸನ ಏರ್ಬೇಕತ್ ಮಾಡಿದ್ದೆ, ನಿಮ್ಮ ತಂದೆ ನಾ ಬರೋಕ್ಕಿಂತ ಮುಂಚೆನೆ ಸತ್ತಾನ, ಅದಕ್ಕೆ ಸಂಕಟಾಗಿ ನೋವಿನಿಂದ ಅಳ್ಳಕತ್ತೀನಿ ಅಂದವ. ಅವಾಗ ನಾಜಿರ್ ಜಂಗ್ ಮುಜಾಫರ್ ಜಂಗ್ ಬೆದರಿಸಿ ಕಳಿಸಿದ್ರು. ಒಳ್ಳೆ ವಾಪಸ್ ಚಂದಾ ಸಾಹೇಬ್ ಬಂದ. ಚಂದಾ ಸಾಹೇಬ ಮತ್ತೆ ಅನುರುದ್ದೀನ್ಗಂದ, ಇಲ್ಲ ಆಲ್ರೆಡಿ ಸತ್ತು ಹೋಗಿದ್ದಾನೆ, ದಯವಿಟ್ಟು ಸಿಂಹಾಸನ ಬಿಟ್ಟುಕೊಡು, ಇಲ್ಲ ಅಂದ್ರೆ ನಿನ್ನ ಮೇಲೆ ಜಜ್ಜಲಾಗುತ್ತದೆ, ನಿನ್ನ ಮೇಲೆ ದಾಳಿ ಮಾಡಲಾಗುತ್ತದೆ, ಕಡವತ್ ಕಲ್ಲಾಗಿಟ್ಟು ಜಜ್ಜಿ ಬಿಡ್ತೀನಿ, ನಾನು ಉಳ್ಳಾಗಡ್ಡಿ ಹೊಡೆದಂಗ ಟಮಾಟಿ ಹೊಡೆದಂಗ ಹಸಿ ಮೆಣಸಿಕಾಯಿ ಜಜ್ಜಿದ ಜಲ್ತೀನಿ ಸರಿತಲಿ ಅಂದಕ್ಕಂತ. ಅನುರುದ್ದೀನಂದ, ಕ್ಯಾಬ ಜಜ್ತಿ
ಬಂದಬಿಡು ಯುದ್ಧಕ್ಕಂತ ಅವ ಕರೆದ. ಹಾಗಾದ್ರೆ 2 ಯುದ್ಧ ಘೋಷಣೆ ಸ್ಟಾರ್ಟ್ ಆಗಿಬಿಟ್ಟು ಅರಕಾಟದ ಸಿಂಹಾಸನಕ್ಕಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ಹೋರಾಟ. ಯಾರ್ಯಾರು? ಅರಕಾಟದ ಸಿಂಹಾಸನಕ್ಕಾಗಿ ಅನ್ವರುದ್ದೀನ್ ವರ್ಸಸ್ ಚಂದಾ ಸಾಹೇಬ್. ಅರಕಾಟದ ಸಿಂಹಾಸನಕ್ಕಾಗಿ ಅನ್ವರುದ್ದೀನ್ ವರ್ಸಸ್ ಚಂದಾ ಸಾಹೇಬ. ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಜಿರ್ ಜಂಗ್ ಮುಜಾಫರ್ ಜಂಗ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಎರಡನೇ ಕರ್ನಾಟಕ ಯುದ್ಧಕ್ಕೆ ಪ್ರಧಾನವಾದ ಕಾರಣ ಏನಂದ್ರೆ ದೇಶೀಯ ಆಂತರಿಕ ಕಲಹ. 1ನೇ ಕರ್ನಾಟಕ ಯುದ್ಧಕ್ಕೆ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಯುದ್ಧ ನಡೆದರೆ 2ನೇ ಕರ್ನಾಟಕ ಯುದ್ಧಕ್ಕೆ ಪ್ರಧಾನವಾದ ಕಾರಣ ಏನಂದ್ರೆ ದೇಶೀಯ ಆಂತರಿಕ ಕಲಹ. ಆ ದೇಶೀಯ ಆಂತರಿಕ ಕಲಹದ ಪರಿಣಾಮವಾಗಿ ಈ ಯುದ್ಧ ನಡೀತು. ಹಾಗಾದ್ರೆ ನಾಜಿರ್ ಜಂಗ್ ವರ್ಸಸ್ ಮುಜಾಫರ್ ಜಂಗನ ಮಧ್ಯದಲ್ಲಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಕಚ್ಚಾಟ, ಈ ಕಡೆ ಅರ್ಕಾಟದ ಸಿಂಹಾಸನಕ್ಕಾಗಿ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬನ ಮಧ್ಯದಲ್ಲಿ ಕಚ್ಚಾಟ ನಡೀತು. ಆ ಕಚ್ಚಾಟವೇ ಈ ಹೋರಾಟಕ್ಕೆ ಕಾರಣ ಆಯಿತು ಅಂತ. ಹಾಗಾದ್ರೆ ಅನ್ವರುದ್ದೀನ್ಗೆ ಯಾರು ಬೆಂಬಲ ಕೊಟ್ಟರು? ಬ್ರಿಟಿಷರು ಬೆಂಬಲ ಕೊಟ್ಟರು. ಯಾಕೆ? ಬ್ರಿಟಿಷರ ಪರವಾಗಿ 1ನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಪಾಲ್ಗೊಂಡದ್ದೇ ಆಯ್ತಾ. ಚಂದಾ ಸಾಹೇಬನಿಗೆ ಯಾರು ಬೆಂಬಲ ಕೊಟ್ಟರು? ಫ್ರೆಂಚರು ಬೆಂಬಲ ಕೊಟ್ಟರು. ಯಾಕೆ ಫ್ರೆಂಚರು ಬೆಂಬಲ ಕೊಟ್ಟರು ಅಂದ್ರೆ ಕರ್ಕೊಂಬಂದಾರ ಅವರೇ. ಡೂಪ್ಲೆನೆ ಹೋಗಿ ರೊಕ್ಕ ಕೊಟ್ಟು ಅವನು ಕರ್ಕೊಂಬಂದ ಮಹಾರಾಷ್ಟ್ರ ಸತಾರದಿಂದ. ಹಾಗಾದ್ರೆ ನಾಜಿರ್ ಜಂಗನಿಗೆ ಇಲ್ಲಿ ಯಾರು ಬೆಂಬಲ ಕೊಟ್ಟರು? ಬ್ರಿಟಿಷರು ಬೆಂಬಲ ಕೊಟ್ಟರು. ಮುಜಾಫರ್ ಜಂಗನಿಗೆ ಯಾರು ಬೆಂಬಲ ಕೊಟ್ಟರು? ಫ್ರೆಂಚರು ಬೆಂಬಲ ಕೊಟ್ಟರು. ಹೋರಾಟಕ್ಕೆ 2 ಟೀಮ್ಗಳು ಬೇಕಾಗಿದ್ದು, 2 ಟೀಮ್ ರೆಡಿ ಆದವು. ಹೈದರಾಬಾದ್ ಸಿಂಹಾಸನಕ್ಕಾಗಿ ಇವರಿಬ್ಬರ ಮಧ್ಯ ಕಚ್ಚಾಟ, ಅರಕಾಟದ ಸಿಂಹಾಸನಕ್ಕಾಗಿ ಇವರಿಬ್ಬರ ನಡುವಿನ ಕಚ್ಚಾಟ. ಫೈನಲ್ ಆಗಿ ನಾಜಿರ್ ಜಂಗ ಮತ್ತು ಮುಜಾಫರ್ ಜಂಗನ ಮಧ್ಯೆ ಯಾವ ಯುದ್ಧ ನಡೀತಂತ ಕ್ವಶನ್ ಕೇಳ್ತಾನೆ. ಜಿಂಜಿ ಕಾಳಗ ಅಂತ, ಜಿಂಜಿ ಅನ್ನುವಂತ ಕಾಳಗ ನಡೀತದ. ಆ ಜಿಂಜಿ ಕಾಳಗದಲ್ಲಿ ನಾಜಿರ್ ಜಂಗ ಮುಜಾಫರ್ ಜಂಗನನ್ನು ಸೋಲಿಸ್ತಾನೆ. ಮುಜಾಫರ್ ಜಂಗ ಅಳಿಯನಾಗಿರುವಂತ ಮುಜಾಫರ್ ಜಂಗ ಯುದ್ಧ ಭೂಮಿ ಬಿಟ್ಟು ಓಡ್ಕೋತ ಡೂಪ್ಲೆನ್ ಹತ್ರ ಬಂದ್ಬಿಟ್ಟ. ಇವ ನಾಜಿರ್ ಜಂಗ ಯುದ್ಧ ಭೂಮಿಯಲ್ಲಿ ಗೆದ್ದ ತನ್ನ ಮನೆಗೆ ಹೋಗ್ಬೇಕಿಲ್ಲ, ಮನೆಗೆ ಹೋಗ್ಲಿಲ್ಲ. ಕಾರ್ಬಾರ್ ಮಾಡಿ ಅವ ಏನ್ ಮಾಡಿದಪ್ಪ ಅಂದ್ರೆ ಅಲ್ಲಿ ಕರ್ನೂಲು, ಆಂಧ್ರ ಪ್ರದೇಶದ ಕರ್ನೂಲದಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೋಗಿ ಜಿಂಕೆ ಬೇಟೆಯನ್ನಾಡಿ ಜಿಂಕೆ ಮಾಂಸ ತಂದು ತನ್ನ ಸದಸ್ಯರಿಗೆ ಹಂಚಬೇಕಂತ ವಿಚಾರ ಮಾಡಿ ಕರ್ನೂಲ್ ಹತ್ರ ಹೋಗ್ತಾನೆ. ಅಲ್ಲಿ ಕಡಾಪದ ಪಟಾಣ, ಅವನು ಜಿಂಕೆ ಹೊಡ್ಲಕ್ ಬಂದಿರ್ತಾನೆ. ಆ ಕಡಾಪದ ಪಟಾಣ ಬಿಟ್ಟಂತ ಬಾಣಿಗೆ ಯಾರು ಸತ್ತರು ಅಂದ್ರೆ ನಾಜಿರ್ ಜಂಗ್ ಸತ್ತು ಹೋಗ್ಬಿಟ್ಟ. ನಾ ಆಗಲೇ ಹೇಳಿ ನಿಮಗೆ, ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ. ಅಧಿಕಾರಕ್ಕೆ ಬರಬೇಕಾಗಿರುವಂತ ಸಿಂಹಾಸನವನ್ನು ನೇರಬೇಕಾಗಿರುವಂತ ನಾಜಿರ್ ಜಂಗ ಕಡಾಪ ಅನ್ನುವಂತ ಒಬ್ಬ ಪಟಾಣನ ಹೊಡೆತಕ್ಕೆ ಬಲಿಗೆ ತತ್ತರಿಸಿ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗ್ತಾನೆ. ಈ ಸುದ್ದಿ ಮುಜಾಫರ್ ಜಂಗನಿಗೆ ಗೊತ್ತಾಗ್ತದೆ. ಮುಜಾಫರ್ ಜಂಗ್ ಎಷ್ಟು ಖುಷಿ ಪಡ್ತಾನಂದ್ರೆ, ಯಪ್ಪೋ ದೇವರೇ ನನ್ನ ಪರವಾಗಿ ಅದಾನ, ಅಲ್ಲಾ ನನ್ನ ಪರವಾಗಿ ಅದಾನ ಅಂತೇಳಿ ಮುಜಾಫರ್ ಜಂಗ್ ಓಡ್ತಾ ಬಂದು ಹೈದರಾಬಾದ್ ಸಿಂಹಾಸನವನ್ನು ಏರ್ತಾನೆ. ಹೈದರಾಬಾದ್ ಸಿಂಹಾಸನ ಏರಿದ 6 ತಿಂಗಳದಾಗ ಅವನು ಸತ್ತು ಹೋಗ್ತಾನೆ. ಹಾಗಾದ್ರೆ ನಾಜಿರ್ ಜಂಗನೂ ಸತ್ತ, ಮುಜಾಫರ್ ಜಂಗನೂ ಸತ್ತ. ಅವರಿಬ್ಬರ ಬದಲಾಗಿ ಅಧಿಕಾರಕ್ಕೆ ಬಂದವ ಯಾರು ಅಂತಂದ್ರೆ ಸಲಾಬತ್ ಜಂಗ್. ಸಲಾಬತ್ ಜಂಗ್ ಅನ್ನುವಂತ ವ್ಯಕ್ತಿ ಅಧಿಕಾರಕ್ಕೆ ಬಂದ. ಸಲಾಬತ್ ಜಂಗ್ ಹೆಂಗಿದ್ದ ಅಂದ್ರೆ ಕೆಮ್ಮಿದ್ರ ಅನ್ಸಿದ್ದವ. ನಮ್ ಬುರ್ಗದನ್ಲ ಹಂಗ, ಯಾರು ಕೆಮ್ಬಿಟ್ರ ಅಂಜಿ ಊರ್ಕೊತ್ ಹೋಗೋ. ಆ ಸಲಾಬತ್ ಜಂಗ್ ಯಾರಿಗೆ ಬೆಂಬಲ ಕೊಟ್ಟ ಅಂದ್ರೆ ಫ್ರೆಂಚರಿಗೆ ಬೆಂಬಲ ಕೊಡ್ತಾನೆ. ಒಂದ್ ಕಡೆ ಕ್ಲಿಯರ್ ಆಯ್ತು. ನನ್ನ ಪಾಠ ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ. ಜಿಂಜಿ ಕಾಳಗ ನಡೀತು. ಆ ಜಿಂಜಿ ಕಾಳಗದಲ್ಲಿ ನಾಜಿರ್ ಜಂಗ್ ಗೆಲ್ತಾನೆ, ಮುಜಾಫರ್ ಜಂಗ್ ಸೋಲ್ತಾನೆ. ಆ ನಾಜಿರ್ ಜಂಗ್ ತನ್ನ ಸಾಮ್ರಾಜ್ಯಕ್ಕೆ ಹೋಗೋದು ಬಿಟ್ಟು ಆಂಧ್ರದ ಕರ್ನೂಲ್ ಪ್ರದೇಶದಲ್ಲಿ ಕಾರಬಾರ ಮಾಡಿ ಸುಮ್ಮನೆ ಹುಚ್ಚುಚ್ಚಾರ ಮಾಡಿ ಅಲ್ಲಿ ಜಿಂಕೆ ಮಾಂಸ ತರ್ಬೇಕಂದಿರ್ತಾನೆ. ಯಾರೋ ಬಂದು ಅವಂಗ ಹೊಡಿತಾನೆ, ಅವನ್ ಸತ್ತು ಹೋಗ್ತಾನೆ. ಮುಜಾಫರ್ ಜಂಗ್ ಅಧಿಕಾರಕ್ಕೆ ಬರ್ತಾನೆ. ಬಂದ ಬರೇ ಒಂದು 6 ತಿಂಗಳದಾಗ ಅವನ್ ಸತ್ತು ಹೋಗ್ತಾನೆ. ಯಾರು ಅಳಬಾರದು. ಇತಿಹಾಸ ಪುಟದಲ್ಲಿ ಇಂಥ 100 ಜನ ಹುಡ್ತಾರೆ, 100 ಜನ ಬದುಕ್ತಾರೆ. ನನಗೆ ಅವ್ರ ಚಿಂತಿಲ್ಲ, ನಿಮ್ ಚಿಂತಿ. ಸತ್ತಾಗೊಮ್ಮೆ ಅಳ್ಕೊತ ಕುಂತ್ರಂದ್ರ ನಿಮಗೇನಾದ್ರೂ ಯಾರು ಜವಾಬ್ದಾರಿ? ನೀವು ನನ್ನ ಕುಟುಂಬದ ಸದಸ್ಯರಾಗಿದ್ದರಿಂದ ದಯವಿಟ್ಟು ಯಾರು ಅಳಬಾರದು, ಯಾರು ಚೀರಬಾರದು. ಇತಿಹಾಸ ಪುಟದಲ್ಲಿ ಸಾಮಾನ್ಯ ಇದೆ. ಇನ್ನ ಅರಕಾಟದ ಸಿಂಹಾಸನಕ್ಕಾಗಿ ಬರ್ರಿ. ಅರಕಾಟದ ಸಿಂಹಾಸನಕ್ಕಾಗಿ ನಡೆದಂತ ಹೋರಾಟ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ್, ಇಲ್ಲಿ ಯುದ್ಧ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ಚಂದಾ ಸಾಹೇಬ್ ಮತ್ತು ಡೂಪ್ಲೆ ಇಬ್ರು ಸೇರ್ತಾರೆ. ಆ ಚಂದಾ ಸಾಹೇಬ್ ಮತ್ತು ಡೂಪ್ಲೆ ಇಬ್ರು ಸೇರಿ ಏನ್ ಮಾಡಿದ್ರು ಅಂತಂದ್ರೆ ಅನ್ವರುದ್ದೀನನ ಮೇಲೆ ಮುತ್ತಿಗೆ ಹಾಕ್ತಾರೆ. ಯಾವ ಕಾಳಗ ಅಂದ್ರೆ ಅಂಬೂರು ಕಾಳಗ ಅಂತ ಕರಿತೀವಿ. ಅಂಬೂರು ಕಾಳಗ ವೆರಿ ವೆರಿ ಇಂಪಾರ್ಟೆಂಟ್.
ಆ ಅಂಬೂರು ಕಾಳಗದಲ್ಲಿ ಡೂಪ್ಲೆ ಮತ್ತು ಚಂದಾ ಸಾಹೇಬ್ ಹೋಗಿ ಅವನನ್ನು ಸೋಲಿಸಿ ಅನುವರುದ್ದೀನನ್ನು ಸೋಲಿಸಿ ಇನ್ನೇನು ಕಲ್ಲು ಹಾಕ್ಬೇಕನ್ನೋದ್ರಾಗೆ ಅವ ಅನುವರುದ್ದೀನ ತನ್ನ ಮಗನಿಗೆ ಕರೀತಾನೆ ಮೊಹಮ್ಮದ್ ಬಾಯಿಲಿ ಬಾಯಿಲಿ. ಅವಾಗ ಮೊಹಮ್ಮದ್ ಓಡ್ಕೊತ ಬರ್ತಾನೆ. ಮೊಹಮ್ಮದ್ ಹೇಳ್ತಾನೆ, ಒಂದು ವೇಳೆ ನೀನು ಯುದ್ಧ ಭೂಮಿಯಲ್ಲಿ ಇದ್ದರೆ ನಿನ್ನೂ ಕೊಂದಾಕ್ತಾರೆ, ನೀನು ದಯವಿಟ್ಟು ಯುದ್ಧ ಭೂಮಿ ಬಿಟ್ಟು ಹೋಗಂದಾಗ ಆ ಅನುವರುದ್ದೀನನ ಮಗನಾಗಿರುವಂತ ಮೊಹಮ್ಮದ್ ಅಲಿ ಏನು ಮಾಡಿದ ಅಂದ್ರ, ಮೊಹಮ್ಮದ್ ಅಲಿ ತಿರುಚನಾಪಳ್ಳಿಗೆ ಓಡೋಗ್ತಾನೆ. ತಿರುಚನಾಪಳ್ಳಿಗೆ ಓಡೋದ. ನಾ ಡಪ್ತ ಹೇಳ್ತಾ ಇದ್ದೇನೆ, ಈ ಕದನ ವೆರಿ ಇಂಪಾರ್ಟೆಂಟ್. ನೀವು ಬೇಕಾದಂತ ಆಂಗ್ಲೋ ಫ್ರೆಂಚ್ ಕದನಗಳು ಯಾವ ಬೇಕಾದ ಬುಕ್ ಹೋದ್ರಿ, ಏನ್ ಜಿಗದಾಡಿ ಹೋದ್ರಿ ಇಟ್ಟೇ ಇರ್ತದೆ, ಇದಕ್ಕಿಂತ ಜಾಸ್ತಿ ಇರಂಗಿಲ್ಲ. ನೀವು UPSC ಬರೀಬಹುದು ಇದನ್ನು ಆರಾಮ್. ಹಾಗಾದ್ರೆ ಮೊಹಮ್ಮದ್ ಅಲಿ ತಿರುಚನಾಪಳ್ಳಿಗೆ ಓಡಿ ಹೋಗ್ಬಿಡ್ತಾನೆ. ಮೊಹಮ್ಮದ್ ಅಲಿ ತಿರುಚನಾಪಳ್ಳಿಗೆ ಓಡಿ ಹೋಗಿ ಅಲ್ಲಿ ಇವನ ಕೆಲವು ಸಂಬಂಧಿಕರು ಇರ್ತಾರೆ, ಆ ಸಂಬಂಧಿಕ ಗುಂಪಿನಾಗಿ ಹೋಗಿ ಕುಂತು ಬಿಡ್ತಾನೆ. ಅದೇ ಸಮಯದಲ್ಲಿ ಅನುರುದ್ದೀನ ಸತ್ತು ಹೋಗ್ತಾನೆ. ಅನುರುದ್ದೀನ ಸತ್ತ ಮೇಲೆ ಚಂದಾ ಸಾಹೇಬ ಅರಕಾಟದ ಸಿಂಹಾಸನವನ್ನು ಏರಿದ. ಅರಕಾಟದ ಸಿಂಹಾಸನ ಏರಿ ಚಂದಾ ಸಾಹೇಬ್ ಖುಷಿ ಪಟ್ಟು, ಡೂಪ್ಲೆ ನೀ ನನಗೆ ದೇವ್ರು ಬಂದಂಗೆ ಬಂದ್ಯಪ್ಪ, ನಿನಗೆ 80,000 ಅಮೌಂಟ್ ಕೊಡ್ತೀನಿ ಅಂತೇಳಿ 80,000 ಅಮೌಂಟ್ ಕೊಡ್ತಾನೆ. 80 ಗ್ರಾಮಗಳನ್ನು ಬಿಟ್ಟು ಕೊಟ್ಟ. 80 ಶ್ರೀಮಂತ ಗ್ರಾಮಗಳನ್ನ 80,000 ಅಮೌಂಟ್ ಕೊಟ್ಟು ಇನ್ನೊಂದು ಆಶೆ ವ್ಯಕ್ತಪಡಿಸ್ತಾನೆ. ಏನು ಆಶೆ ಅಂದ್ರೆ, ನನ್ನ ವೈರಿಯಾಗಿರುವಂತ ಮೊಹಮ್ಮದ್ ಅಲಿ ಚತುರದಾನೆ, ಅವ ತಿರುಚನಾಪಳ್ಳಿಗದಾನೆ, ನಾವಿಬ್ರು ಸೇರಿ ಅವನ ಮೇಲೆ ದಾಳಿ ಮಾಡೋಣ ಅಂತ ತಿಳ್ಕೊಂಡು ಚಂದಾ ಸಾಹೇಬ್ ಮತ್ತು ಡೂಪ್ಲೆ ನಿಧಾನವಾಗಿ ಏನು ಮಾಡಿದೆ ಅಂದ್ರೆ ಅರಕಾಟದಿಂದ ತಿರುಚನಾಪಳ್ಳಿಗೆ ಹೊಂಟು. ಅರಕಾಟದಿಂದ ತಿರುಚನಾಪಳ್ಳಿಗೆ ಹೋದಂತ ಸಮಯದಲ್ಲಿ ವಿಷಯ ಮೊಹಮ್ಮದ್ ಅಲಿ ಗೊತ್ತಾಯಿತು. ಮೊಹಮ್ಮದ್ ಅಲಿ ಉತ್ತರ ಭಾರತಕ್ಕೆ ಪತ್ರ ಬರೆದನು. ಉತ್ತರ ಭಾರತದಲ್ಲಿರುವಂತ ಒಬ್ಬ ಪ್ರಸಿದ್ಧವಾದಂತ ಗವರ್ನರ್ ಆಗಿರುವಂತ ರಾಬರ್ಟ್ ಲೈವ್ ಪತ್ರ ಬರೀತಾರೆ. ಪ್ರೀತಿಯ ರಾಬರ್ಟ್ ಲೈವನೇ, ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಅಳಿವಿನ ಅಂಚಿನಲ್ಲಿದೆ. ನಿಮ್ಮ ನಂಬಿ ನಮ್ಮ ಅಪ್ಪ ತಪ್ಪು ಮಾಡಿದ. 1ನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ನಮ್ಮ ತಂದೆ ನಮ್ಮ ಅಪ್ಪ ನಿಮ್ಗೆ ಬೆಂಬಲ ಕೊಟ್ಟು ಯುದ್ಧ ಭೂಮಿಯಲ್ಲಿ ಸತ್ತು ಹೋದ. ಈಗ ನನ್ನ ಮ್ಯಾಗ ದಾಳಿ ಮಾಡ್ಲಕತ್ತಾರ. ನೀನು ಒಂದು ವೇಳೆ ದಕ್ಷಿಣ ಭಾರತಕ್ಕೆ ಬರದೇ ಇದ್ರೆ, ಒಂದು ವೇಳೆ ನನ್ನನ್ನು ಕಾಪಾಡದೇ ಇದ್ರೆ, ಒಂದು ವೇಳೆ ಫ್ರೆಂಚರ ವಿರುದ್ಧ ಹೋರಾಟ ಮಾಡದೇ ಇದ್ರೆ, ನಿಮ್ಮಷ್ಟು ಮೂರ್ಖರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಪತ್ರ ಬರದ ತಕ್ಷಣ ರಾಬರ್ಟ್ ಲೈವ್ ಪತ್ರ ಓದ್ತಾನೆ ಕಲ್ಕತ್ತಾದಲ್ಲಿ. ರಾಬರ್ಟ್ ಲೈವ್ ಒಂದು ಯಾರದಲೇ ಇದು ಪತ್ರ ಅಂದ. ಇಲ್ರಿ, ದಕ್ಷಿಣ ಭಾರತದಲ್ಲಿ ಹಿಂಗ ಆಂಗ್ಲೋ ಫ್ರೆಂಚ್ ಕದನಗಳು ನಡೆದವ, ನಮ್ಮ ಸೋಲಿನ ಅಂಚಿನಲ್ಲಿ ಅದಾರೆ, ನಮ್ಮ ನಂಬಿದಂತ ವ್ಯಕ್ತಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅಂದ ತಕ್ಷಣ ರಾಬರ್ಟ್ ಲೈವ್ ಉತ್ತರ ಭಾರತದಿಂದ ನೇರವಾಗಿ ತಿರುಚನಾಪಳ್ಳಿಗೆ ಬಂದು ತಿರುಚನಾಪಳ್ಳಿಯಲ್ಲಿರುವಂತ ಮೊಹಮ್ಮದ್ ಅಲಿಯನ್ನು ಹೊತ್ತುಕೊಂಡು ಎಲ್ಲಿಗೆ ಬಂದ ಅಂದ್ರ ಅರಕಾಟಕ್ಕೆ ಬಂದ. ಅರಕಾಟಕ್ಕೆ ಬಂದು ಅರಕಾಟಕದ ಸಿಂಹಾಸನ ಏರಿಸಿಬಿಟ್ಟವ. ಅದ್ಭುತ. ಅದಕ್ಕೆ ರಾಬರ್ಟ್ ಲೈವ್ ನನ್ನ ಭಾರತ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಡೈನಾಮಿಕ್, ಅದ್ಭುತವಾದಂತ ಆಡಳಿತಗಾರ. ಏನೂ ಇಲ್ಲ, ಯುದ್ಧ ಮಾಡ್ಲಿಲ್ಲ, ಏನೋ ಮಾಡ್ಲಿ, ಅರಕಾಟದ ಸಿಂಹಾಸನ ಏರಿಸೇ ಬಿಟ್ಟ. ಅರಕಾಟದ ಸಿಂಹಾಸನ ಮೇಲೆ ಯಾರು ಕುಂತಿದ್ದರಿಂದ ಚಂದಾ ಸಾಹೇಬನ ಮಗ ರಾಜಾ ಸಾಹೇಬ್ ಕಿಡಿಕ್ಯಾಗ ಹಾದು ಜಿಗದು ಓಡ್ಲಕ್ ಶುರು ಮಾಡಿಬಿಟ್ಟ. ಅವ ತಂಜಾವೂರಿಗೆ ಓಡೋದ, ಅವನು ತವ್ರ ಮನೆಯದು. ಅವಾಗ ಇಲ್ಲಿ ಎಲ್ಲ ಇವ್ರು ಇಬ್ರು ಹೋಗಿ ತಿರುಚನಾಪಳ್ಳಿಯಾಗ ನಾಯಿ ಹುಡುಕಾಡಿದ್ರು. ಎಲ್ಲಿ ಸಿಗ್ತಾನವ? ಇಲ್ಲಿ ಬಂದ ವಾಪಸ್ ಅರಕಾಟ ಸಿಂಹಾಸನ ಏರ್ಯಾನವ. ಅದೇ ಸಮಯದಲ್ಲಿ ಇನ್ನೊಂದು ಪತ್ರ ಬರ್ತದ, ವೆರಿ ಇಂಪಾರ್ಟೆಂಟ್. ಈ ಸಮಯದಲ್ಲಿ ಯಾವ ಪತ್ರ ಬಂತಂದ್ರೆ ಫ್ರೆಂಚ್ ಸರ್ಕಾರದಿಂದ ಪತ್ರ ಬಂತು. ಫ್ರೆಂಚ್ ಸರ್ಕಾರದಿಂದ ಪತ್ರ ಬರ್ತದೆ. ಏನು ಅಂದ್ರೆ, ಡೂಪ್ಲೆ ಈ ಪತ್ರ ಮುಟ್ಟಿದ ತಕ್ಷಣ ದಯವಿಟ್ಟು ನೀನು ವಾಪಸ್ ಸರ್ಕಾರಕ್ಕೆ ಬರಬೇಕು, ಫ್ರಾನ್ಸ್ ದೇಶಕ್ಕೆ ಬರಬೇಕು, ನೀನು ಅನವಶ್ಯಕವಾಗಿ ಭಾರತ ದೇಶದಲ್ಲಿ ಯುದ್ಧ ಮಾಡುತ್ತಿರುವೆ ಅಂತೇಳಿ ಸಂದೇಶ ಬಂದದಂದಾಗ ಡೂಪ್ಲೆ ಯುದ್ಧ ಭೂಮಿ ಬಿಟ್ಟು ಹೋಗ್ತಾನೆ. ಬಿಡುವಂತ ಸಮಯದಲ್ಲಿ ಚಂದಾ ಸಾಹೇಬ್ ಅಂತಾನ, ಅಣ್ಣ ಬ್ಯಾಡ ಅಣ್ಣ ಹೋಗಬೇಡ, ಫೈನಲ್ ಮ್ಯಾಚ್ ನಡೀತದೆ, ಈಗ ನೀ ಇರ್ಲಿಲ್ಲ ಅಂದ್ರೆ ಅವ್ನು ರಾಬರ್ಟ್ ಲೈವ್ ನನ್ನ ಜೀವ ಹೊಡಿತಾನ. ನೋಡಿ ಎಷ್ಟು ಚೆನ್ನಾಗಿ ಇತಿಹಾಸಕಾರ ಹೇಳ್ತಾರೆ, ಡೂಪ್ಲೆ ವರ್ಸಸ್ ರಾಬರ್ಟ್ ಲೈವ್ನ ಮಧ್ಯೆ ಯುದ್ಧ ನಡಲಿಲ್ಲ ಅಂತ. ಒಂದು ವೇಳೆ ಡೂಪ್ಲೆ ಮತ್ತು ರಾಬರ್ಟ್ ಲೈವ್ನ ಮಧ್ಯೆ ಯುದ್ಧ ನಡೆದಿದ್ರೆ ರಿಯಲ್ ಹೀರೋ ಯಾರಂತ ಗೊತ್ತಾಗ್ತಿತ್ತು. ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಟ್ಟ. ಆ ಸಮಯದಲ್ಲಿ ಡೂಪ್ಲೆ ತನ್ನ ದೇಶಕ್ಕೆ ಹೋದ. ರಾಬರ್ಟ್ ಲೈವ ಚಂದಾ ಸಾಹೇಬನನ್ನ ಕಾವೇರಿ ಪಾರ್ಕ್ ಕದನದಲ್ಲಿ ಸೋಲಿಸ್ತಾನೆ. ಆ ಕಾವೇರಿ ಪಾರ್ಕ್ ಕದನದಲ್ಲಿ ಸೋಲಿಸಿದನಲ್ಲದೆ ಆತನನ್ನು ಯುದ್ಧ ಭೂಮಿಯಲ್ಲಿ ಕೊಂದು ಬಿಟ್ರು. ಕೊಂದ ತಕ್ಷಣ ಅರಕಾಟದ ಸಿಂಹಾಸನಕ್ಕೆ ಮೊಹಮ್ಮದ್ ಅಲಿ ಶಾಶ್ವತ ಆಗ್ತಾನೆ. ಹಾಗಾದ್ರೆ ಡೂಪ್ಲೆನ ಬದಲಾಗಿ ಭಾರತ ದೇಶಕ್ಕೆ ಯಾರು ಬಂದರು ಅಂದ್ರೆ ಗೋಡೆಹೋ. ಈ ಗೋಡೆಹೋ ಅನ್ನುವಂತ ಫ್ರೆಂಚ್ ನಾಯಕ ಬರ್ತಾರೆ. ಆ ಗೋಡೆಹೋ ಅನ್ನುವಂತ ಫ್ರೆಂಚ್ ನಾಯಕ ಹೆಂಗಿದ್ದ ಅಂತಂದ್ರೆ ಮಾತಾಡಿಸಿದ್ರೆ ಕಣ್ಣ ನೀರು ಬರ್ತದ. ಅವ್ ಅಂತ ಅಸಮರ್ಥವ, ಎಡ್ಡಾಡ್ದನ ಮನಿ ಬಿಟ್ಟು ಹೊರಗೆ ಬರಲಾರ್ದವ. ಅಂತ ಗೋಡೆಹೋ ಅನ್ನುವಂತ ವ್ಯಕ್ತಿಯೊಂದಿಗೆ ರಾಬರ್ಟ್ ಲೈವ್ ಯಾವ ಒಪ್ಪಂದ ಮಾಡಿಕೊಂಡ ಅಂದ್ರೆ 1764ರಲ್ಲಿ ಪಾಂಡಿಚೇರಿ ಒಪ್ಪಂದ ಮಾಡಿಕೊಂಡನು.
ಪಾಂಡಿಚೇರಿ ಒಪ್ಪಂದ ಮಾಡಿಕೊಂಡನು. ಹೀಗೆ ಭಾರತ ದೇಶದಲ್ಲಿ ಎರಡನೇ ಆಂಗ್ಲೋ ಫ್ರೆಂಚ್ ಕದನ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಕೇಳ್ತಾನೆ. ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಈ ಪಾಂಡಿಚೇರಿ ಒಪ್ಪಂದ ಯಾರ್ಯಾರ ಮಧ್ಯೆ ನಡೀತು ಅಂದ್ರೆ ರಾಬರ್ಟ್ ಕ್ಲೈವ್ ವರ್ಸಸ್ ಗೋಡೆಹೋ. ಗೋಡೆಹೋ ಮತ್ತು ರಾಬರ್ಟ್ ಕ್ಲೈವ್ನ ಮಧ್ಯದಲ್ಲಿ ಈ ಪಾಂಡಿಚೇರಿ ಒಪ್ಪಂದ ನಡೀತು. ಪಾಂಡಿಚೇರಿ ಒಪ್ಪಂದ ಪ್ರಕಾರ ಎರಡನೇ ಆಂಗ್ಲೋ ಫ್ರೆಂಚ್ ಕದನ ನಡೀತು. ನೋಡಿ ಸ್ನೇಹಿತರೆ, 99% ಗೆದ್ದವರು ಇಲ್ಲಿ ಫ್ರೆಂಚರು, ಆದ್ರೆ ಒಂದೇ 1% ಸೋತು. ನಂತರ ದಿನಮಾನಗಳು ಇಡೀ ಮ್ಯಾಚ್ ಅನ್ನ ಟರ್ನ್ ಮಾಡಿದವರು ಯಾರಂತಂದ್ರೆ ರಾಬರ್ಟ್ ಕ್ಲೈವ್. ಅದಕ್ಕೆ ರಾಬರ್ಟ್ ಕ್ಲೈವ್ನನ್ನ ಭಾರತ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಒಪ್ಪಂದ ಆಯ್ತು. ನಿಮ್ಮ ಮೇಲೆ ನಾವು ಯುದ್ಧ ಮಾಡಬಾರದು, ನಮ್ಮ ಮೇಲೆ ನೀವು ಯುದ್ಧ ಮಾಡಬಾರದು, ಯುದ್ಧ ಕೈದಿಗಳನ್ನು ಪರಸ್ಪರ ಬಿಟ್ಟು ಕೊಡಬೇಕು, ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕು, ಏನೇನೋ ಹುಚ್ಚುಚ್ಚಾರಾಗಿ ತಮ್ಮ ಒಪ್ಪಂದದಲ್ಲಿ ಘೋಷಣೆ ಮಾಡ್ಕೋತಾರೆ. ಆ ಒಪ್ಪಂದ ತಾತ್ಕಾಲಿಕವಾಗಿತ್ತು, ಅಷ್ಟು ಶಾಶ್ವತವಾಗಿರುವಂತ ಒಪ್ಪಂದ ಅಲ್ಲ, ಇದೊಂದು ತಾತ್ಕಾಲಿಕವಾಗಿರುವಂತ ಒಪ್ಪಂದ ಆಗಿತ್ತು. ಇಲ್ಲಿಗೆ ಎರಡನೇ ಆಂಗ್ಲೋ ಫ್ರೆಂಚ್ ಕದನ ಕಂಪ್ಲೀಟ್ ಆಯ್ತು. ಸುಮಾರು ಸಾವಿರಾರು ಜನ ಕ್ಲಾಸ್ ಕೇಳ್ತಾ ಇದ್ದೀರಿ. ಗುಡ್. ಈಗ ನಾನು ನೇರವಾಗಿ ಟೈಮ್ ಅನ್ನು ವೇಸ್ಟ್ ಮಾಡದೆ ಮೂರನೇ ಆಂಗ್ಲೋ ಫ್ರೆಂಚ್ ಕದನಕ್ಕೆ ಹೋಗ್ತೀನಿ. ಮೂರನೇ ಆಂಗ್ಲೋ ಫ್ರೆಂಚ್ ಕದನ ವೆರಿ ಇಂಪಾರ್ಟೆಂಟ್. ಮೂರನೇ ಆಂಗ್ಲೋ ಫ್ರೆಂಚ್ ಕದನ, ಮೂರನೇ ಆಂಗ್ಲೋ ಫ್ರೆಂಚ್ ಕದನ. ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಅಂದ್ರೂ ಒಂದೇ, ಮೂರನೇ ಕಾರ್ನಾಟಿಕ್ ಯುದ್ಧ ಅಂದ್ರೂ ಒಂದೇ. ಮೂರನೇ ಕಾರ್ನಾಟಿಕ್ ಯುದ್ಧ, ಹೌದು. ಮೂರನೇ ಕಾರ್ನಾಟಿಕ್ ಯುದ್ಧ ಯಾವ ಉದ್ದೇಶಕ್ಕಾಗಿ ನಡೀತು, ಎಲ್ಲಿಂದ ಎಲ್ಲಿವರೆಗೆ ನಡೀತು? ಮೂರನೇ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ 1756ರಿಂದ 1763ರವರೆಗೆ. 1756ರಿಂದ 1763ರವರೆಗೆ ಮೂರನೇ ಕಾರ್ನಾಟಿಕ್ ಯುದ್ಧ ಅಥವಾ ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮೂರನೇ ಕಾರ್ನಾಟಿಕ್ ಯುದ್ಧ ನಡೆಯುವ ಮುಖ್ಯ ಉದ್ದೇಶ ಏನು ಅಂದ್ರೆ ಸಪ್ತವಾರ್ಷಿಕ ಯುದ್ಧ ಅಂತ. ಸಪ್ತವಾರ್ಷಿಕ ಯುದ್ಧ, ಸಪ್ತವಾರ್ಷಿಕ ಯುದ್ಧ. ಸಪ್ತವಾರ್ಷಿಕ ಯುದ್ಧದ ವಿಶೇಷ ಏನು? ಯುರೋಪ ಖಂಡದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ಮಧ್ಯೆ ನಡೆದಂಥ, ಅಥವಾ ಉತ್ತರ ಅಮೆರಿಕದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ಮಧ್ಯೆ ನಡೆದಂಥ ವಸಾಹತುಗಳ ಮಧ್ಯೆ ನಡೆದ ಪೈಪೋಟಿಯೇ ಈ ಒಂದು ಕದನಕ್ಕೆ ಕಾರಣವಾಯಿತು ಅಂತ ಸಪ್ತವಾರ್ಷಿಕ ಯುದ್ಧ ಅಂತ ಕರಿತೀವಿ. ಸಪ್ತವಾರ್ಷಿಕ ಯುದ್ಧ ಅಂದ್ರೆ 7 ವರ್ಷಗಳ ಕದನ. 7 ವರ್ಷಗಳ ಕದನ, 7 ವರ್ಷಗಳ ಕದನ ಅಂದ್ರೂ ಒಂದೇ, ಇದನ್ನೇ ಸಪ್ತವಾರ್ಷಿಕ ಯುದ್ಧ ಅಂತ ಕರೀತಾರೆ. 1756ರಿಂದ 1763ರವರೆಗೆ ಈ ಸಪ್ತವಾರ್ಷಿಕ ಯುದ್ಧ ನಡೀತು ಅಂತ. ಏನ್ ಸರ್ ಇದು ಸಪ್ತವಾರ್ಷಿಕ ಯುದ್ಧ ನಡೆಯೋದಕ್ಕೂ ಮತ್ತು ಭಾರತ ದೇಶದಲ್ಲಿ ಮೂರನೇ ಆಂಗ್ಲೋ ಫ್ರೆಂಚ್ ಕದನ ನಡೆಯೋದಕ್ಕೆ ಏನು ಸಂಬಂಧ ಇದೆ ಅಂತ ಕ್ವಶನ್ ಕೇಳಿದಾಗ, ನಿಮ್ಗೆಲ್ಲ ಗೊತ್ತದೆ ಯುರೋಪ ಖಂಡದ ಒಂದು ಪ್ರಸಿದ್ಧಿಯಾದ ದೇಶ ಯಾವುದಂದ್ರ ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ 4 ರಾಷ್ಟ್ರಗಳ ಒಕ್ಕೂಟ. ಅದು ಇಂಗ್ಲೆಂಡ್ ದೇಶ, ವೇಲ್ಸ್ ರಾಷ್ಟ್ರ, ಸ್ಕಾಟ್ಲ್ಯಾಂಡ್, ವೇಲ್ಸ್ ಮತ್ತೆ ಐರಿಸ್. ಈ 4 ರಾಷ್ಟ್ರಗಳ ಒಕ್ಕೂಟವನ್ನ ಯುಕೆ ಅಂತ ಕರಿತೀವಿ. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ 4 ರಾಷ್ಟ್ರಗಳ ಒಕ್ಕೂಟ: ಇಂಗ್ಲೆಂಡ್ ದೇಶ, ವೇಲ್ಸ್ ದೇಶ, ಸ್ಕಾಟ್ಲ್ಯಾಂಡ್ ದೇಶ ಮತ್ತು ಐರಿಸ್ ದೇಶ. ಈ 4 ರಾಷ್ಟ್ರಗಳ ಒಕ್ಕೂಟವನ್ನ, ಈ 4 ದೇಶಗಳ ಸಂಯೋಜನೆಯನ್ನ, ಈ 4 ರಾಷ್ಟ್ರಗಳ ಗುಂಪನ್ನ ಯುಕೆ ಅಂತ ಕರಿತೀವಿ. ಇಂಥ ಯುಕೆ ದೇಶದಿಂದ ಇಲ್ಲಿ ನೋವಿಗೆ ಒಳಗಾದವರು, ಇಲ್ಲಿ ಸಂಘರ್ಷಕ್ಕೆ ಒಳಗಾದವರು, ಮೇಲ್ವರ್ಗದಿಂದ ತುಳಿತಕ್ಕೊಳಗಾದವರು, ಇವತ್ತು ಇಂಗ್ಲೆಂಡ್ ದೇಶದಲ್ಲಿ ಜಾರಿಗೆ ಬಂದಂತ ಮ್ಯಾಗ್ನಾ ಕಾರ್ಟಾದಿಂದ ತೊಂದರೆಗೆ ಒಳಗಾದಂತ ಜನಾಂಗ ಏನು ವಿಚಾರ ಮಾಡಿದಾರಂದ್ರ, ನಾವು ಇಂಗ್ಲೆಂಡ್ ದೇಶದಲ್ಲಿ ಇರಬಾರದು ಅಂತೇಳಿ ಇಂಗ್ಲೆಂಡ್ ದೇಶವನ್ನು ಬಿಟ್ಟು ಯಾವ ದೇಶಕ್ಕೆ ಹೋದ್ರು ಅಂದ್ರೆ ಉತ್ತರ ಅಮೆರಿಕ ದೇಶಕ್ಕೆ ಹೋಗ್ತಾರೆ. ಉತ್ತರ ಅಮೆರಿಕಂಡಕ್ಕೆ ಹೋಗ್ತಾರೆ. ಉತ್ತರ ಅಮೆರಿಕ, ಆ ಉತ್ತರ ಅಮೆರಿಕಕ್ಕೆ ಹೋಗಿ ಏನ್ ಮಾಡ್ತಾರಂದ್ರೆ ಅಲ್ಲಿ ಅಮೆರಿಕ ದೇಶದಲ್ಲಿ ತಮ್ಮ ವಸಾಹತು ಮಳಿಗೆಗಳನ್ನು ಕಟ್ಕೋತಾರೆ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್.
1624ರಲ್ಲಿ ಯಾವ ಥರ ನಮ್ಮ ಭಾರತ ದೇಶದಲ್ಲಿ ನಾವು ಇವತ್ತು ದೀನರು, ದಲಿತರು, ಶೋಷಣೆಗೊಳಗಾದವರು, ಹಿಂದುಳಿದ ವರ್ಗದವರು ಅಂಥೇಳಿ ನಾವು ಗುರುತಿಸ್ತೀವೋ, ಹಿಂದುಳಿದ ವರ್ಗದವರು, ಶೋಷಣೆಗೊಳಗಾದವರು, ದೀನರು, ದಲಿತರು ಅಂತೇಳಿ ಏನು ಗುರುತಿಸ್ತೀವಲ್ಲ, ಆ ಥರ ಇಂಗ್ಲೆಂಡ್ ದೇಶದಲ್ಲಿ ಕೂಡ ಶೋಷಣೆಗೊಳಗಾದವರಿದ್ದರು. ಮೇಲ್ವರ್ಗದ ಜನಾಂಗದಿಂದ, ಮೇಲ್ವರ್ಗದ ಗುಂಪಿನಿಂದ ತುಳಿತಕ್ಕೊಳಗಾದಂಥ ಜನಾಂಗ ಇತ್ತು. ಆ ತುಳಿತಕ್ಕೊಳಗಾದಂಥ ಜನಾಂಗ ಏನು ಮಾಡಿತ್ತು ಅಂದರೆ ಇಂಗ್ಲೆಂಡ್ ದೇಶದಿಂದ ಅಮೆರಿಕ ದೇಶಕ್ಕೆ ಹೋಗ್ತಾರೆ. ಹಾಗಾದ್ರೆ ಇಂಗ್ಲೆಂಡ್ ದೇಶದಿಂದ ಅಮೆರಿಕ ದೇಶಕ್ಕೆ ಹೋಗಿರುವಂಥ ಜನಾಂಗ ಅಲ್ಲಿ ಹೋಗಿ ಯಾವ ಹಡಗನ್ನ ಬಳಸಿದ್ರು ಅಂದ್ರೆ ಮೇ ಫ್ಲವರ್ ಅನ್ನುವಂಥ ಹಡಗನ್ನ ಬಳಸ್ತಾರೆ. ಮೇ ಫ್ಲವರ್ ಯಾವ ಹಡಗನ್ನ ಬಳಸಿದ್ರು ಅಂದ್ರೆ ಮೇ ಫ್ಲವರ್ ಅನ್ನುವಂಥ ಹಡಗನ್ನ ಬಳಸ್ತಾರೆ. ಕ್ವಶನ್ ಆಗಿದೆ ಇದು. ಅವರು ಬಳಸಿದ ಹಡಗಿನ ಹೆಸರೇನು ಅಂತಂದ್ರೆ ಮೇ ಫ್ಲವರ್ ಅನ್ನುವಂಥ ಹಡಗನ್ನ ಬಳಸ್ಕೊಂಡು ಹೋಗ್ತಾರೆ. ಮೇ ಫ್ಲವರ್. ಅವರು ಬಳಸಿದಂತ ಹಡಗಿನ ಹೆಸರು ಏನಂದ್ರೆ ಅವರು ಬಳಸಿದ ಹಡಗಿನ ಹೆಸರು ಏನಂದ್ರೆ ಮೇ ಫ್ಲವರ್ ಅನ್ನುವಂತ ಹಡಗನ್ನು ಬಳಸ್ತಾರೆ. ನಾ ಹೇಳಿದೆ ನಿಮಗೆ 1624ರಲ್ಲಿ ಇಂಗ್ಲೆಂಡ್ ದೇಶದಿಂದ ಅಮೆರಿಕ ದೇಶಕ್ಕೆ ಹೋಗಿರುವಂಥ ಜನಾಂಗವನ್ನು ಅಲ್ಲಿ ಜನಾಂಗ ಏನಂತ ಕರೀತಿದ್ರು ಅಂದರೆ ಫಿಲ್ಗ್ರಿಮ್ ಫಾದರ್ಸ್ ಅಂತ ಕರೀತಿದ್ರು. ಫಿಲ್ಗ್ರಿಮ್ ಫಾದರ್ಸ್ 13 ವಸಾಹತುಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಆ 13 ವಸಾಹತುಗಳ ಮೇಲೆ ಫ್ರಾನ್ಸ್ ದೇಶದಿಂದ ಕೆನಡಾ ದೇಶದಲ್ಲಿ ಬಂದಂಥ ಆ ಫ್ರಾನ್ಸ್ ದೇಶದವರು ಇವರ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡ್ತಾರೆ. ನೋಡಿ, ನಾನು ನಿಮ್ಗೆ ಭಾಳ ಸರಿ ಹೇಳೀನಿ, ಎಲ್ಲಿ ಅಮೇರಿಕ ದೇಶನೋ, ಎಲ್ಲಿ ಇಂಗ್ಲೆಂಡ್ ದೇಶನೋ ಅಲ್ಲಿ ಫ್ರಾನ್ಸ್ ದೇಶ ಇರ್ತಿತ್ತು ಅಂತ. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ಮಧ್ಯೆ ವೈರತ್ವ ಹೆಂಗಿತ್ತು ಅಂತಂದ್ರೆ ಒಂದಿಂದ ವೈರತ್ವ ಅಲ್ಲ, ಇದು 1000 ವರ್ಷಗಳ ವೈರತ್ವ. ಇಂಗ್ಲೆಂಡ್ ದೇಶದವರು ಅಮೆರಿಕ ದೇಶಕ್ಕೆ ಹೋಗಿದ್ದಾರಂದ್ರೆ ನಾವ್ಯಾಕೆ ಹೋಗಬಾರ್ದು ಅಂತೇಳಿ ಫ್ರಾನ್ಸ್ ದೇಶದವರು ಯಾವ ದೇಶಕ್ಕೆ ಹೋದ್ರು ಅಂದ್ರೆ ಕೆನಡಾ ದೇಶಕ್ಕೆ ಹೋದ್ರು. ಆ ಕೆನಡಾ ದೇಶದಲ್ಲಿ ಮರಗೆಲಸವನ್ನ, ಚಿನ್ನದ ಕೆಲಸವನ್ನ, ಚಿನ್ನದ ತಯಾರಿಕೆಯನ್ನ ನೆಪ ಇಟ್ಟುಕೊಂಡು ಅವ್ರು ಏನು ಮಾಡ್ತಾರಂದ್ರೆ ಆ 2 ದೇಶಗಳ ಮಧ್ಯದಲ್ಲಿ ಹೊಡೆದಾಟಗಳು ಪ್ರಾರಂಭ ಆಗ್ತವೆ. ಫ್ರಾನ್ಸ್ ದೇಶದವರು ಆ ಅಮೆರಿಕ ದೇಶದ ಆ ಫಿಲ್ಗ್ರಿಮ್ ಫಾದರ್ಸ್ ಅನಿಸಿಕೊಂಡಂತ ದೀನರು, ದಲಿತರು, ಶೋಷಣೆಗೊಳಗಾದ ಜನಾಂಗದ ಮೇಲೆ ಪದೇ ಪದೇ ಹಲ್ಲೆ ಮಾಡ್ತಿದ್ರು ಅಂತ. ಆ ಹಲ್ಲೆ ಮಾಡುವಂತ ಸಮಯದಲ್ಲಿ ಅವರು ತಮ್ಮ ತಾಯ್ನಾಡಿಗೆ ಪತ್ರ ಬರೀತಾರೆ. ಅವ್ರು ಕೇಳ್ತಾರೆ, ಯಾರು ನೀವು ಅಂತ ಫ್ರಾನ್ಸ್ ದೇಶದವ್ರಿಗೆ. ಇಲ್ಲ, ನಾವು ಫ್ರಾನ್ಸ್ ದೇಶದವ್ರಿಗೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ, ನಿಮ್ಮ ಮೇಲೆ ನಾವು ಹಲ್ಲೆ ಮಾಡ್ತೀವಿ ಅಂದಾಗ ಅವ್ರು ಅಂತಾರೆ, ನಮಗೆ ಬೇಜಾರಾಗಿ ಇಂಗ್ಲೆಂಡ್ ದೇಶದ ಮೇಲ್ವರ್ಗದ ಜನಾಂಗದಿಂದ ಬೇಸತ್ತು ನಾವು ಇಲ್ಲಿ ಬಂದೀವಿ. ಆಸತ್ತು ಬ್ಯಾಸತ್ತು ಮಲ್ಲಗೆ ಹೋದ್ರ ಏನಂತಾರೆ, ಸತ್ ನಾಯಿ ಕೊಳ್ಳಿ ಬಿತ್ತಂದಂಗ ಬ್ಯಾಸರಾಗಿ ಬಂದೀವಿ ನಾವು ಇಂಗ್ಲೆಂಡ್ ದೇಶ ಬಿಟ್ಟು. ನಾವು ಇಂಗ್ಲೆಂಡ್ ದೇಶದವ್ರು ಅಲ್ಲೋ ಮರ, ನಾವು ನಮ್ಮ ಜೀವನ ಕಟ್ಕೊಳಕ್ ಬಂದಿ ಹೊರತು ಯುದ್ಧ ಮಾಡಕ್ ಬಂದಿಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಏನ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೇಳಂಗಿಲ್ಲ. ಫ್ರಾನ್ಸ್ ದೇಶದವರು ಅವ್ರ ಮೇಲೆ ದಾಳಿ ಮಾಡಕ್ ಶುರು ಮಾಡ್ತಾರೆ. ಅವಾಗ ಈ ಒಂದು 13 ವಸಾಹತುಗಳು ತಮ್ಮ ತಾಯ್ನಾಡಿಗೆ ಪತ್ರ ಬರೀತದ, ಓ ನನ್ನ ಪ್ರೀತಿ ಇಂಗ್ಲೆಂಡ್ ದೇಶವೇ, ನಿನ್ನ ದ್ವೇಷಕ್ಕಾಗಿ, ನಿನ್ನ ಮೇಲಿನ ಸೇಡಿಗಾಗಿ ಆ ಕೆನಡಾ ದೇಶದಲ್ಲಿರುವಂಥ ಫ್ರಾನ್ಸ್ ಜನಾಂಗದವರು, ಫ್ರಾನ್ಸ್ ದೇಶದವರು ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ದಯವಿಟ್ಟು ನನ್ನ ರಕ್ಷಣೆ ಮಾಡುವಂದಾಗ ಇಂಗ್ಲೆಂಡ್ ದೇಶ 10,000 ಸೈನ್ಯವನ್ನು ಕಳಿಸ್ತದೆ. ಇವರ ರಕ್ಷಣೆಗಾಗಿ 10,000 ಸೈನ್ಯ. ಯಾವಾಗ ಇಂಗ್ಲೆಂಡ್ ದೇಶದವರು ಅಮೆರಿಕ ದೇಶದಲ್ಲಿರುವಂತ ವಸಾಹತು ಜನಾಂಗದವರಿಗೆ 10,000 ಸೈನ್ಯವನ್ನು ಕಳಿಸ್ತೋ, ಅವಾಗ ಫ್ರಾನ್ಸ್ ದೇಶ ಏನು ಮಾಡಿತಂದ್ರೆ 15,000 ಸೈನ್ಯವನ್ನು ಕಳಿಸ್ತು. ಫ್ರಾನ್ಸ್ ಪರವಾಗಿ 15,000 ಸೈನ್ಯ, ಇಂಗ್ಲೆಂಡ್ ಪರವಾಗಿ 10,000 ಸೈನ್ಯ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಸುಮಾರು 1756ರಿಂದ 1763ರವರೆಗೆ 6 ವರ್ಷಗಳ ಕಾಲ ಕದ ನಡೀತದೆ. ಇದನ್ನೇ ನಾವು ಸಪ್ತ ವಾರ್ಷಿಕ ಯುದ್ಧ ಅಂತ ಕರಿತೀವಿ.
ಹಾಗಾದ್ರೆ ಸರ್ ಅಲ್ಲಿ ನಡೆದಂಥ ಯುದ್ಧಕ್ಕೆ ನಮಗೇನು ಸಂಬಂಧ? ಆ ಫ್ರಾನ್ಸ್ ದೇಶದಲ್ಲಿ, ಇಂಗ್ಲೆಂಡ್ ದೇಶದಲ್ಲಿ, ಯುರೋಪ ಖಂಡದಲ್ಲಿ, ಉತ್ತರ ಅಮೆರಿಕದಲ್ಲಿ ನಡೆದಂಥ ಯುದ್ಧದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಭಾರತ ದೇಶದಲ್ಲಿ ಯಾರಿದ್ರು ಈ ಸಮಯದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಫ್ರೆಂಚ್ ಗವರ್ನರ್ ಕೌಂಟ್ ಡಿ ಲಾಲಿ ಅನ್ನುವಂಥ ವ್ಯಕ್ತಿ ಇದ್ದ. ಕೌಂಟ್ ಡಿ ಲಾಲಿ, ಕೌಂಟ್ ಡಿ ಲಾಲಿ ಇವನು ಕೂಡ ಪ್ರಸಿದ್ಧವಾಗಿರುವಂಥ ಒಬ್ಬ ವೈಸರಾಯ. ಈ ಕೌಂಟ್ ಡಿ ಲಾಲಿ ವರ್ಸಸ್ ಬ್ರಿಟಿಷ್ ಅಧಿಕಾರಿಯಾಗಿರುವಂಥ ಐರ್ಕೂಟ್, ಸರ್ ಐರ್ಕೂಟ್. ಈ ಸರ್ ಐರ್ಕೂಟ್ ಮತ್ತು ಕೌಂಟ್ ಡಿ ಲಾಲಿಯ ಮಧ್ಯದಲ್ಲಿ 1760 ಜನವರಿ 12ನೇ ತಾರೀಕು, 1760 ಜನವರಿ 12ರಂದು ಯಾವ ಕದನ ನಡೀತಂದ್ರೆ ವಾಂಡಿವಾಶ್ ಕಾಳಗ ನಡೀತದೆ. ವಾಂಡಿವಾಶ್ ಕಾಳಗ ಯಾಕಂದ್ರೆ ಅಮೆರಿಕ ದೇಶದ ಸಪ್ತವಾರ್ಷಿಕ ಯುದ್ಧದ ಬಿಸಿ ಭಾರತ ದೇಶಕ್ಕೆ ತಟ್ಟಿತು. ಭಾರತ ದೇಶದಲ್ಲಿ ಫ್ರೆಂಚ್ ಗವರ್ನರ್ ಆಗಿರುವಂಥ ಕೌಂಟ್ ಡಿ ಲಾಲಿ ಬ್ರಿಟಿಷ್ ಅಧಿಕಾರಿಯಾಗಿರುವಂಥ ಸರ್ ಐರ್ಕೂಟನ ಮಧ್ಯದಲ್ಲಿ ವಾಂಡಿವಾಶ್ ಕಾಳಗ ನಡೀತದೆ. ಆ ವಾಂಡಿವಾಶ್ ಕಾಳಗದಲ್ಲಿ ಯಾರು ಸೋಲ್ತಾರಂದ್ರೆ ಕೌಂಟ್ ಡಿ ಲಾಲಿ ಸೋಲ್ತಾನೆ, ಸರ್ ಐರ್ಕೂಟ್ ಗೆಲ್ತಾನೆ. ಹಾಗಾದರೆ ಭಾರತ ದೇಶದಲ್ಲಿ ಫ್ರೆಂಚರು ಮಾಡಿದ ಕೊನೆಯ ಕದನ ಯಾವುದಂದ್ರೆ ವಾಂಡಿವಾಶ್ ಕಾಳಗ. ಅದಕ್ಕೆ ವಾಂಡಿವಾಶ್ ಕಾಳಗವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಈ ವಾಂಡಿವಾಶ್ ಕಾಳಗವನ್ನ ಭಾರತದ ವಾಟರ್ಲೂ ಕಾಳಗ. ಯಾಕೆ ಇದನ್ನು ವಾಟರ್ಲೂ ಕಾಳಗ ಅಂತ ಕರೆದ್ರಂದ್ರ ನೆಪೋಲಿಯನ್ ಬೋನಾಪಾರ್ಟನ ಕೊನೆ ಯುದ್ಧ ಇದು. ಯುರೋಪ ಖಂಡದಲ್ಲಿ 1815ರಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಇಂಗ್ಲೆಂಡದ ವಿರುದ್ಧ ಮಾಡಿದ ಕೊನೆ ಯುದ್ಧ. ನೋಡಿ, ಅದಕ್ಕೆ ಹೇಳ್ತಾ ಇದ್ದೆ ನಿಮಗೆ, ಭಾರತದ ಇತಿಹಾಸ ಮತ್ತು ಯುರೋಪಿಯನ್ ಇತಿಹಾಸಕ್ಕೆ ಒಂದಕ್ಕೊಂದು ಪೂರಕ ಇದೆ. ಇದೇ ಆಧುನಿಕ ಭಾರತ ಇತಿಹಾಸ. ನೆಪೋಲಿಯನ್ ಬೋನಾಪಾರ್ಟ್ 1815ರಲ್ಲಿ ಇಂಗ್ಲೆಂಡ್ ದೇಶದ ವಿರುದ್ಧ ಮಾಡಿದಂಥ ಕೊನೆಯ ಯುದ್ಧ ಯಾವುದಂದ್ರೆ ವಾಟರ್ಲೂ ಕಾಳಗ. ಯಾಕಂದ್ರೆ 1815ರಲ್ಲಿ ವಾಟರ್ಲೂ ಕಾಳಗದಲ್ಲಿ ನೆಪೋಲಿಯನ್ ಬೋನಾಪಾರ್ಟನನ್ನು ಬಂಧಿಸಿ ಅಟ್ಲಾಂಟಿಕ್ ಸಾಗರದ ಸೇಂಟ್ ಹೆಲಿನಾ ದ್ವೀಪದಲ್ಲಿ ಬಂಧಿಸ್ತಾರೆ. 1821ರ ಸತ್ವತನ 6 ವರ್ಷ ಅದೇ ಒಂದೇ ಏಕಾಂಗಿಯಾಗಿ ಬದುಕ್ತಾನೆ. ಒಂದು ಮಾತು ಹೇಳ್ತಾನೆ ಅವನು, ಅಸಾಧ್ಯ ಎಂಬುದು ಹುಚ್ಚರ ಡಿಕ್ಷನರಿಲಿ ಅಂತ. ಫ್ರಾನ್ಸ್ ದೇಶದ ಕಾರ್ಸಿಕಾ ದ್ವೀಪದ ಅಜಾಶಿಯೋ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದಂಥ ಹುಡುಗ 1769 ಆಗಸ್ಟ್ 15ರಂದು ಒಬ್ಬ ರೈತನ ಮಗನಾಗಿರುವಂಥ ನೆಪೋಲಿಯನ್ ಬೋನಾಪಾರ್ಟ 1806ರ ವೇಳೆಗೆ ಇಡೀ ಯುರೋಪ ಖಂಡವೇ ಆತನ ಪಾದ ಅಡಿಯಲ್ಲಿ ಬಂದು ಬಿದ್ದಿತ್ತಂತ. ಅವನು ಹೇಳ್ತಾನೆ, ನಾನು ಕ್ರಾಂತಿಯ ಶಿಶು, ಕ್ರಾಂತಿಯ ನಿರ್ಮೂಲನಕಾರ ಅಂತ. ಐ ಆಮ್ ಚೈಲ್ಡ್ ಆಫ್ ರೆವಲ್ಯೂಷನ್, ಐ ಆಮ್ ಡಿಸ್ಟ್ರಾಯರ್ ಆಫ್ ರೆವಲ್ಯೂಷನ್. ನಾನು ಕ್ರಾಂತಿಯ ಶಿಶು, ಕ್ರಾಂತಿಯ ನಿರ್ಮೂಲನಕಾರ ಎನಿಸಿಕೊಂಡಂತ ನೆಪೋಲಿಯನ್ ಬೋನಾಪಾರ್ಟ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಮಾಡ್ತಾನೆ. 1806ರಲ್ಲಿ ಇಡೀ ಯುರೋಪ ಖಂಡದ ಎಲ್ಲಾ ದೇಶಗಳನ್ನು ಒಂದುಗೂಡಿಸಿ ಎಲ್ಲ ಯುರೋಪ ಖಂಡದ ದೇಶಗಳಿಗೆ ಹೇಳ್ತಾನೆ, ಈಗ ಇನ್ನು ಮುಂದೆ ನೀವು ಇದು ಇಂಗ್ಲೆಂಡ್ ದೇಶದೊಂದಿಗೆ ವ್ಯವಹಾರ ಮಾಡಂಗಿಲ್ಲ, ವ್ಯಾಪಾರ ಮಾಡಬಾರದು, ಆ ದೇಶದೊಂದಿಗೆ ಮಾತಾಡಬಾರದು. ಹಾಗಾದ್ರೆ ಆ ಪದ್ಧತಿಗೆ ಏನಂತ ಕರೀತಾರೆ? ಯಾರು ಹೇಳ್ತಾರೆ? 1806ರಲ್ಲಿ ಎಸ್ ಎನಿಬಡಿ 1806ರಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ತೆಗೆದುಕೊಂಡಿರ್ತಕ್ಕಂಥ ಪದ್ಧತಿಗೆ ಏನಂತ ಕರೀತಾರೆ? ಎನಿಬಡಿ? ಎಸ್, ವೆರಿ ಗುಡ್. ವಿಜಯ್ ಒಬ್ರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ರಾಯಣ್ಣ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಪ್ರಭಾಕರ್ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂಥ ಉತ್ತರ ಅದಕ್ಕೆ ಏನಂತ ಕರೀತಾರೆ ಅಂದರೆ ಖಂಡಾಂತರ ಪದ್ಧತಿ ಅಂತ ಕರೀತಾರೆ. ಖಂಡಾಂತರ ಪದ್ಧತಿ ಇರಲಿ, ಆ ಖಂಡಾಂತರ ಪದ್ಧತಿ ಅಂತ ಕರೀತಾರೆ, ಕಾಂಟಿನೆಂಟಲ್ ಥಿಯರಿ ಅಂತ ಕರೀತಾರೆ. ಆ ಖಂಡಾಂತರ ಪದ್ಧತಿಯ ವಿರುದ್ಧ ಸಿಡಿದದ್ದ ಜಗತ್ತಿನ ಮೊದಲ ದೇಶ ಅಂದರೆ ಇಂಗ್ಲೆಂಡ್. ಇಂಗ್ಲೆಂಡ್ ಹೇಳ್ತದೆ ನೆಪೋಲಿಯನ್ ಬೋನಾಪಾರ್ಟನಿಗೆ, ದಡ್ಡ,
ಇಡೀ ಯುರೋಪ ಖಂಡವು ಅವಲಂಬನೆಯಾಗಿದ್ದು ನನ್ನ ಮೇಲೆ ಹೊರತು ನಾನು ಯುರೋಪ ಖಂಡದ ಮೇಲೆ ಅವಲಂಬನೆಯಾಗಿಲ್ಲ. ನಾನು ಕಡಲ ತೀರದ ರಾಣಿ ಅಂತ ಹೇಳ್ತದ ಆ ದೇಶ. ನಾನು ಕಡಲ ತೀರದ ರಾಣಿ, ಪ್ರಪಂಚವನ್ನು ಆಳುವಂಥ ಶಕ್ತಿ ನನಗಿದೆ, ಇಡೀ ಜಗತ್ತನ್ನು ಆಳುವಂಥ ಶಕ್ತಿ ನನಗಿದೆ ಅಂತೇಳಿ ಕರೆ ಕೊಟ್ಟಂಥ ವ್ಯಕ್ತಿ ನೆಪೋಲಿಯನ್ ಬೋನಾಪಾರ್ಟ್. ಅದೇನೇ ಇರಲಿ, ನೆಪೋಲಿಯನ್ ಬೋನಾಪಾರ್ಟನ ಬಗ್ಗೆ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ನೆಪೋಲಿಯನ್ ಬೋನಾಪಾರ್ಟನ ಕೊನೆ ಯುದ್ಧ ಯಾವುದಂದ್ರೆ ವಾಟರ್ಲೂ ಕಾಳಗ. ಹಾಗಾದರೆ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಫ್ರಾನ್ಸರ ಕೊನೆ ಯುದ್ಧ ಯಾವುದಂತ ಕೇಳ್ತಾನೆ, ಅದು ವಾಂಡಿವಾಶ್ ಕಾಳಗ. ಆ ಉದ್ದೇಶಕ್ಕಾಗಿ ವಾಂಡಿವಾಶ್ ಕಾಳಗವನ್ನು ಭಾರತ ದೇಶದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ವಾಂಡಿವಾಶ್ ಕಾಳಗದ ಮೂಲಕ ನೆಪೋಲಿಯನ್ ಬೋನಾಪಾರ್ಟ್ ಸಂಪೂರ್ಣವಾಗಿ ಏನು ಮಾಡಿದ ಅಂದ್ರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಅಂತೇಳಿ ಗುರುತಿಸ್ತೀವಿ. ಭಾರತ ದೇಶದಲ್ಲಿ ಫ್ರಾನ್ಸ್ ಸರ್ಕಾರ ನಾಶ ಆಗ್ತದೆ. ಮುಂದೆ 1763ರಲ್ಲಿ ಪ್ಯಾರಿಸ್ ಒಪ್ಪಂದ ಆಗ್ತದ. ಪ್ಯಾರಿಸ್ ಒಪ್ಪಂದ, ಆ 1763ರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಯುದ್ಧ ಏನಾಗ್ತದೆ ಅಂದ್ರೆ ನಿಲುಗಡೆ ಆಯಿತು. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಯುದ್ಧ ನಿಲುಗಡೆ ಆಗ್ತದೆ. 1763ರಲ್ಲಿ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಮೂರನೇ ಆಂಗ್ಲೋ ಫ್ರೆಂಚ್ ಕದನ, ಮೂರನೇ ಆಂಗ್ಲೋ ಫ್ರೆಂಚ್ ಕದನ, ಆ ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಸ್ಟಾಪ್ ಆಯಿತು, ಅಥವಾ ಕಾರ್ನಾಟಿಕ್ ಯುದ್ಧ ಮುಕ್ತಾಯ ಆಯಿತು, ಅಥವಾ ಅಲ್ಲಿ ಸಪ್ತವಾರ್ಷಿಕ ಯುದ್ಧ ಮುಕ್ತಾಯ ಆಯಿತು. ಇದರ ಪ್ರಕಾರ ಭಾರತ ದೇಶದಲ್ಲಿ ಫ್ರೆಂಚರಿಗೆ ಏನು ಸವಾಲು ಹಾಕ್ತಾರಂದ್ರೆ, ಫ್ರೆಂಚರು ಇನ್ನು ಮುಂದೆ ಸೈನ್ಯ ಕಟ್ಟಂಗಿಲ್ಲ, ಭಾರತ ದೇಶದಲ್ಲಿ ಸೈನ್ಯ ಕಟ್ಟಂಗಿಲ್ಲ. ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಯಾವುದೇ ಕಟ್ಟಡಗಳನ್ನು ನಿರ್ಮಾಣ ಮಾಡೋ ಹಾಗೆ ಇಲ್ಲ. ಅವರಿಗೆ 4 ಪ್ಲೇಸ್ಗಳನ್ನು ಕೊಡ್ತಾರೆ. 4 ಪ್ಲೇಸ್ಗಳು ಯಾವುವು? ಒಂದು ಯಾನಂ, ಕಾರೈಕಲ್, ಪಾಂಡಿಚೇರಿ ಮತ್ತೆ ಮಾಹೆ. ಈ ಪ್ರದೇಶಗಳನ್ನು ಬಿಟ್ಟು ಬೇರೆ ಯಾವ ಪ್ರದೇಶಗಳಲ್ಲಿ ಅವರು ಏನೂ ವ್ಯವಸ್ಥೆ ಮಾಡೋ ಹಾಗಿಲ್ಲ. ಯಾನಂ ಪ್ರದೇಶ, ಕಾರೈಕಲ್ಲ, ಪಾಂಡಿಚೇರಿ, ಮಾಹೆ, ಈ 4 ಪ್ರದೇಶಗಳನ್ನು ಬಿಟ್ಟು ಬೇರೆ ಯಾವ ಪ್ರದೇಶಗಳಲ್ಲಿ ಕೂಡ ಅವರು ತಮ್ಮ ಅಸ್ತಿತ್ವವನ್ನು, ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋ ಹಾಗೆ ಇಲ್ಲ ಅಂತೇಳಿ ಇದು ಮೂರನೇ ಕಾರ್ನಾಟಿಕ್ ಯುದ್ಧದೊಂದಿಗೆ ಇಡೀ ಫ್ರಾನ್ಸ್ ಸರ್ಕಾರ ತನ್ನ ಅಸ್ತಿತ್ವ ಕಳ್ಕೊತದೆ. ಹೀಗೆ ಭಾರತ ದೇಶಕ್ಕೆ 1664ರಲ್ಲಿ ಫ್ರಾನ್ಸ್ ದೇಶ ಬಂದು 1954ರವರೆಗೆ ಫ್ರಾನ್ಸ್ ಭಾರತ ದೇಶದಲ್ಲಿ ಇತ್ತು ಅಂತೇಳಿ ನಾವು ನೋಡ್ತೀವಿ. ಇದು ಮೂರನೇ ಕಾರ್ನಾಟಿಕ್ ಯುದ್ಧ. ಒಟ್ಟು ನಾನು ಕೊಟ್ಟ ಮಾತಿನಂತೆ 3 ಕಾರ್ನಾಟಿಕ್ ಯುದ್ಧಗಳನ್ನು ನೋಡಿದೆವು. ಪ್ರಥಮ ಕಾರ್ನಾಟಿಕ್ ಯುದ್ಧ 1746ರಿಂದ 1748, ಎರಡನೇದ್ದು 1749ರಿಂದ 1754, ಮೂರನೇದ್ದು 1763ರಿಂದ 1763. ಇದು ಹೆಂಗೆ ನೆನಪಿಡಬೇಕು ಅಂದ್ರೆ ಎ ಪಾಪ್ಯ ಅಂತ ನೆನಪಿಟ್ಬಿಡಿ. ಎ ಪಾಪ್ಯ, ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಒಪ್ಪಂದಗಳ ಮೇಲೆ ಕ್ವಶನ್ ಕೇಳ್ತಾನೆ. ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಓಕೆ, ಯುದ್ಧಗಳನ್ನು ನೋಡಿದಾಗ ಇಲ್ಲಿ ಯಾವ ಯುದ್ಧ ನಡೀತು? ಸೇಂಟ್ ತೋಮ್ ಕಾಳಗ ನಡೀತು. ಇಲ್ಲಿ ಯಾವ ಯುದ್ಧ ನಡೀತು? ಅಂಬೂರ್ ಕಾಳಗ ನಡೀತು. ಇಲ್ಲಿ ಯಾವ ಯುದ್ಧ ನಡೀತು? ವಾಂಡಿವಾಶ್ ಕಾಳಗ ನಡೀತು. ವಾಂಡಿವಾಶ್. ಸೇಂಟ್ ತೋಮ್ ಕಾಳಗದಲ್ಲಿ ಗೆದ್ದವರು ಯಾರಂದ್ರೆ ಫ್ರಾನ್ಸ್ ದೇಶದವರು. ಅಂಬೂರ್ ಕಾಳಗದಲ್ಲಿ ಗೆದ್ದವರು ಫ್ರಾನ್ಸ್, ಆದರೆ ಕೊನೆ ಹಂತದಲ್ಲಿ ಬ್ರಿಟಿಷರು ಗೆಲ್ತಾರೆ. ಇನ್ನು ವಾಂಡಿವಾಶ್ ಕಾಳಗದಲ್ಲಿ ಸಂಪೂರ್ಣವಾಗಿ ಫ್ರಾನ್ಸ್ ದೇಶ ತನ್ನ ಅಸ್ತಿತ್ವ ಕಳ್ಕೊಂಡು ಬ್ರಿಟಿಷರೇ ಸಾರ್ವಭೌಮವಾಗಿ ಅಧಿಕಾರಕ್ಕೆ ಬಂದರು ಅಂಥೇಳಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಆಂಗ್ಲೋ ಮರಾಠ ಯುದ್ಧಗಳನ್ನು ಅಥವಾ ಆಂಗ್ಲೋ ಸಿಖ್ ಯುದ್ಧಗಳನ್ನು ಪ್ರಾರಂಭ ಮಾಡ್ತೀನಿ. ಈ ಕ್ಲಾಸ್ಗಳನ್ನು ಕೇಳಿ ಇನ್ನೂ ಬೇರೆ ಬೇರೆ ಕ್ಲಾಸ್ಗಳನ್ನು ನಾನು ಹೇಳಲಿದ್ದೇನೆ. ಎಸ್.